ನಮಸ್ಕಾರ. ಶರಣಧರ್ಮ ವಿಡಿಯೋ ಉಪನ್ಯಾಸ ಮಾಲಿಕೆ 15. ವಿಷಯ ಲಿಂಗವಂತ, ಲಿಂಗಾಯತ, ವೀರಶೈವ, ವೀರಮಹೇಶ್ವರ, ಶಿವಧರ್ಮ ಈ ಪರಿಕಲ್ಪನೆಗಳ ಕುರಿತು ಒಂದು ಮುಖ್ಯವಾದ ಚರ್ಚೆ ಇದೆ. ಈಗ ಕಳೆದ ಒಂದು ದಶಕದಿಂದ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಎನ್ನುವ ಹೋರಾಟ ಪ್ರಾರಂಭವಾಗಿದ್ದು, ವೀರಶೈವ ಲಿಂಗಾಯತವನ್ನು ಅಭಿನ್ನವಾಗಿ ನೋಡಿರುವಂಥ ವಿದ್ವಾಂಸರುಗಳೇ ಲಿಂಗಾಯತ ಬೇರೆ ಮತ್ತು ವೀರಶೈವ ಎನ್ನುವುದೇ ಬೇರೆ ಎನ್ನುವಂಥ ಒಂದು ಭಿನ್ನವಾದವನ್ನು ಕೂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಂಥ ವಿಚಾರವನ್ನು ವಚನಗಳ ಆಧಾರದಿಂದ, ಶಾಸನಗಳ ಆಧಾರದಿಂದ ಮತ್ತು ಕೆಲವು ಪ್ರಾಚೀನ ಕೃತಿಗಳ ಆಧಾರದಿಂದ ಸ್ಪಷ್ಟಪಡಿಸಿಕೊಳ್ಳಬೇಕು ಎನ್ನುವ ಒಂದು ಕುತೂಹಲದಿಂದ ಈ ವಿಷಯದ ಚರ್ಚೆಗೆ ನಾನಿಲ್ಲಿ ಮುಂದಾಗಿದ್ದೇನೆ. ಮೊದಲನೇದಾಗಿ ವಚನಗಳಲ್ಲಿ ಏನೇನು ಪದಗಳು ಬಂದಿದ್ದಾವೆ, ಅವು ಹೇಗೆ ಬಂದಿದ್ದಾವೆ ಅಂತ ನಾನು ನೋಡ್ತಾ ಹೋಗ್ತಿದ್ದೆ. ಕೊನೆಗೆ ನನ್ನ ನಿರ್ಣಯವನ್ನು, ಅಂದರೆ ವಚನಗಳು, ಶಾಸನಗಳು, ಕೆಲವು ಪ್ರಾಚೀನ ಕೃತಿಗಳ ಉಲ್ಲೇಖಗಳು ಇವುಗಳನ್ನು ನೋಡಿ ಅಂತಿಮವಾಗಿ ನಾನು ನನ್ನ ನಿರ್ಣಯವನ್ನು ಸ್ಪಷ್ಟಪಡಿಸಲಿದ್ದೇನೆ. ಆದ್ದರಿಂದ ಈಗ ಮೊದಲಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತೇನೆ. ಮೊದಲಿಗೆ ಲಿಂಗವಂತ ಅನ್ನೋ ಪದ ವಚನಗಳಲ್ಲಿ ಬಹಳಷ್ಟು ಪ್ರಯೋಗವಾಗಿರುವುದು ಕಂಡುಬರ್ತದೆ. ಲಿಂಗವಂತಂಗೆ ಲಿಂಗದ ವಾರ್ತೆಯ ನುಡಿಯುವುದೇ ಭಂಗ. ಇದು ಅಲ್ಲಮ ಪ್ರಭುವಿನ 608ನೇ ವಚನ. ಲಿಂಗವಂತರ ಮಹಿಮೆ ಈ ಹೀಂಗಿರಬೇಡ, ಅಲ್ಲಮ ಪ್ರಭುವಿನ 850ನೇ ವಚನ. ಲಿಂಗವಂತರಿಗೆ ಪೂಜಿಸುವ ಪರಿ, ಇದು ಅಲ್ಲಮ ಪ್ರಭುವಿನ 840ನೇ ವಚನ. ಕಾಡೊಳಗಿರಲಿ, ಊರೊಳಗಿರಲಿ, ಮಠದಲ್ಲಿರಲಿ, ಮನೆಯಲ್ಲಿರಲಿ, ಲಿಂಗವಂತರು ಕರೆಯ ಬಂದರೆ ಹೋಗಬೇಕೆಂಬ ಅಭಿಲಾಷೆಯುಳ್ಳೆಡೆ ಅನ್ನುವಂತಹ ಸಾಲು ಅಲ್ಲಮ ಪ್ರಭುವಿನ 927ನೇ ವಚನದಲ್ಲಿ ಬರ್ತದೆ. ಉದಯ ಮುಖದಲ್ಲಿ ಲಿಂಗ ದರ್ಶನ, ಹಗಲಿನ ಮುಖದಲ್ಲಿ ಜಂಗಮ ದರ್ಶನ, ಲೇಸು ಲೇಸು ಲಿಂಗವಂತಂಗೆ ಇದೇ ಪಥವು, ಸದ್ಭಕ್ತಂಗೆ ಇದೇ ಪಥವು ಅನ್ನುವಂಥ ಚನ್ನಬಸವಣ್ಣನ 59ನೇ ವಚನದಲ್ಲಿ ಬರ್ತದೆ. ಲಿಂಗಸಾರಾಯ ಸುಖ ಸಂಗಿಗಳ ಅನುಭಾವ ಲಿಂಗವಂತಂಗಲ್ಲದೆ ಕಾಣಬಾರದು ಅಂತೇಳಿ ಚನ್ನಬಸವಣ್ಣನ 254ನೇ ವಚನದಲ್ಲಿ ಬರ್ತದೆ. ಇದೇ ವಚನದಲ್ಲಿ ಲಿಂಗ ಸಜ್ಜನ ಎಂಬ ಪದವು ಕೂಡ ಇದೆ. ಇಲ್ಲಿ ನಾನು ಕೇಳುಗರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಈ ಲಿಂಗವಂತ ಎನ್ನುವ ಪದ ಇದು ಒಂದು ಸಂಸ್ಥೆಯನ್ನು ನಿರ್ವಚಿಸುವ ಪದವಾಗಿ, ಅಂದರೆ ಧರ್ಮ ಎನ್ನುವ ಸಂಸ್ಥೆಯನ್ನು ನಿರ್ವಚಿಸುವ ಪದವಾಗಿ ಇಲ್ಲಿ ಬಳಕೆಯಾಗಿಲ್ಲ, ಬಂದಿಲ್ಲ. ಅದು ಒಂದು ಧರ್ಮದ ಅನುಯಾಯಿಯಾಗಿರ್ತಕ್ಕಂಥ ವ್ಯಕ್ತಿವಾಚಿಯಾಗಿ, ಅಂದರೆ ವ್ಯಷ್ಟಿವಾಚಿಯಾಗಿ ಈ ಪದ ಬಂದಿದೆ ಎನ್ನುವುದನ್ನು ಗಮನಿಸಬೇಕು. ಅದು ಏಕವಚನದಲ್ಲಾದರೂ ಬರಲಿ, ಬಹುವಚನದಲ್ಲಾದರೂ ಬರಲಿ, ಅಂದರೆ ಅದು ಒಬ್ಬ ವ್ಯಕ್ತಿಯನ್ನಾದರೂ ಸೂಚಿಸಲಿ ಅಥವಾ ವ್ಯಕ್ತಿ ಸಮುದಾಯವನ್ನಾದರೂ ಸೂಚಿಸಲಿ, ಇಲ್ಲಿ ಅದು ಸಂಸ್ಥೆಯನ್ನು ಸೂಚಿಸುವ ಪದವಾಗಿ ಲಿಂಗವಂತ ಅನ್ನೋ ಪದ ಬಂದಿಲ್ಲ. ಅದು ವ್ಯಕ್ತಿಗಳನ್ನ ಮತ್ತು ವ್ಯಕ್ತಿ ಸಮೂಹವನ್ನು, ವ್ಯಕ್ತಿ ಸಮುದಾಯವನ್ನು ಸೂಚಿಸುವ ಪದವಾಗಿ ಬಂದಿದೆ ಎನ್ನುವುದನ್ನು ಅರ್ಥ ಮಾಡಿಕೋಬೇಕು ಸೂಕ್ಷ್ಮವಾಗಿ. ಅಂಗಭೋಗವನ್ನೇ ಕುಂದಿಸಿ ಪ್ರಸಾದವ ರುಚಿಸಿಹೆನೆಂಬ ಲಿಂಗವಂತರೆಲ್ಲರೂ ಅರೆವೆಣಗಳಾಗಿ ಹೋದರು. ಇದು ಚನ್ನಬಸವಣ್ಣನ 257ನೇ ವಚನ. ದೇವನಾಮ ಸೊಗಸದು ಲಿಂಗಾಯತಂಗೆ, ಅದೇ ಚನ್ನಬಸವಣ್ಣನ 324ನೇ ವಚನ. ಲಿಂಗವಂತರೆಂಬರು ಕಾಮದಾನವ ಮಾಡಲರಿಯರು, ಚನ್ನಬಸವಣ್ಣನ 413ನೇ ವಚನ. ಲಿಂಗವಂತರೆಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆಶೆವುಳ್ಳನ್ನಕ್ಕ ಲಿಂಗ ಭಾಜನದಲ್ಲಿ ಸಹಭೋಜನವ ಮಾಡುವ ಪರ್ಯಂತೋ, ಚನ್ನಬಸವಣ್ಣನ 592ನೇ ವಚನ. ಕೂಡಲ ಚನ್ನ ಸಂಗನಲ್ಲಿ ಅವರ ಲಿಂಗವಂತರೆಂಬೆ, ಚನ್ನಬಸವಣ್ಣನ 604ನೇ ವಚನ. ಸಂಗನ ಬಸವಣ್ಣನೊಬ್ಬನೇ ಲಿಂಗವಂತ, ಚನ್ನಬಸವಣ್ಣನ 608ನೇ ವಚನ. ಶಿಷ್ಯನ ಪೂರ್ವಾಶ್ರಯವ ದೀಕ್ಷೆಯಿಂದ ಕಳೆದ ಬಳಿಕ ಕುಲ ಛಲ ತನು ಮನ ಇತ್ಯಾದಿ ಸೂತಕಗಳಿದ್ದರೆ ಅಂಥವರನ್ನು ಲಿಂಗವಂತರೆಂಬೆ ಎಂದು ಪ್ರಶ್ನಿಸುತ್ತಾನೆ ಚನ್ನಬಸವಣ್ಣ, 793ನೇ ವಚನ. ಕರಸ್ಥಲದಲ್ಲಿ ಲಿಂಗವ ಧರಿಸಿ ಅನ್ಯ ದೈವಕ್ಕೆ ತಲೆವಾಗದಾತನ ಲಿಂಗವಂತನೆಂಬೆನಯ್ಯ, ಕರಸ್ಥಲದಲ್ಲಿ ಲಿಂಗವ ಧರಿಸಿ ಭವಿಸಂಗವ ಮಾಡದಾತನ ಲಿಂಗವಂತನೆಂಬೆನಯ್ಯ ಅಂತೇಳಿ ಚನ್ನಬಸವಣ್ಣನ 1125ನೇ ವಚನ ಹೇಳುತ್ತದೆ. ಲಿಂಗವಂತನ ಲಿಂಗವೆಂಬುದೇ ಶೀಲ, ಲಿಂಗವಂತನ ರಾಣಿವಾಸವ ಲಿಂಗದ ರಾಣಿವಾಸವೆಂಬುದೇ ಶೀಲ, ಲಿಂಗವಂತನ ಅರ್ಥ ಪ್ರಾಣ ಅಭಿಮಾನಕ್ಕೆ ತಪ್ಪದಿಪ್ಪುದೇ ಶೀಲ,
ಲಿಂಗವಂತನ ಪಾದೋದಕ ಪ್ರಸಾದ ಸೇವನೆಯ ಮಾಡುವುದೇ ಶೀಲ, ಇಂತಪ್ಪ ಶೀಲವೇ ಶೀಲ, ಉಳಿದ ಶೀಲಕ್ಕೆ ಮೆಚ್ಚುವನೇ ಕೂಡಲ ಸಂಗಮ ದೇವ ಅಂತೇಳಿ ಚನ್ನಬಸವಣ್ಣನ 1595ನೇ ವಚನ ಹೇಳುತ್ತೆ. ಈ ವಚನದಲ್ಲಿ ಲಿಂಗವಂತ ಪರಿಕಲ್ಪನೆಯು ಕೇವಲ ಭಕ್ತರನ್ನು ಎನ್ನುವುದಕ್ಕಿಂತ ಗುರುಜಂಗಮ ವರ್ಗವನ್ನು ಸೂಚಿಸುತ್ತದೆಂಬುದು ಇಲ್ಲಿ ಗಮನಾರ್ಹ. ಯಾಕಂದ್ರೆ ನೋಡಿ, ಈ ಸಾಲು ಲಿಂಗವಂತನ ಪಾದೋದಕ ಪ್ರಸಾದ ಸೇವನೆಯ ಮಾಡುವುದೇ ಶೀಲ ಅನ್ನೋದರಲ್ಲಿ ಪಾದೋದಕ ಪ್ರಸಾದ, ನಾವು ಗುರುಜಂಗಮದ ಪಾದೋದಕ ಪ್ರಸಾದವೇ ಇಲ್ಲಿ ಮುಖ್ಯ. ಆದ್ರಿಂದ ಇಲ್ಲಿ ಲಿಂಗವಂತ ಅನ್ನುವ ಪದ ಈ ಭಕ್ತರನ್ನು ಮಾತ್ರ ಅಲ್ಲ, ಗುರು ಜಂಗಮ ವರ್ಗವನ್ನು ಕೂಡ ಅಭಿನ್ನವಾಗಿ ಯಾವುದೇ ಭೇದವಿಲ್ಲದೆ ಅದು ಸೂಚಿಸುತ್ತದೆ ಅಂತ ಇಲ್ಲಿ ನಾವು ಗಮನಿಸಬೇಕು. ನೆಕ್ಸ್ಟ್, ಲಿಂಗವಂತ ಲಿಂಗ ಪ್ರಾಣಿ ಸರ್ವಾಂಗಲಿಂಗಿ ಎಂಬಿರಿ ಎನ್ನುವಂತ ಮಾತು 1596 ಚನ್ನಬಸವಣ್ಣನ ವಚನದಲ್ಲಿ ಬರ್ತದೆ. ಲಿಂಗದಲ್ಲಿ ಆಯತ, ಲಿಂಗದಲ್ಲಿ ಸಾಹಿತ್ಯವಾಗಿದ್ದೆ ನಾನು, ಚನ್ನಬಸವಣ್ಣನ 1579ನೇ ವಚನ. ಅನ್ಯ ದೈವಾರಾಧನೆ ಮತ್ತು ಸ್ಥಾವರ ಲಿಂಗ ಕೆರಗದವನು ಲಿಂಗವಂತ ನೆನೆಸಿಕೊಂಬನು ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣನ 933ನೇ ವಚನ ಹೇಳುತ್ತೆ. ಅನ್ಯ ದೈವಾರಾಧನೆ ಮತ್ತು ಸ್ಥಾವರ ಲಿಂಗ ಕೆರಗದವನು ಲಿಂಗವಂತ ನೆನೆಸಿಕೊಂಬುವನು ಅಂತ. ಆದ್ದರಿಂದ ಲಿಂಗವಂತರು ತಾವಾದ ಬಳಿಕ ಅನ್ನುವಂಥ ಸಿದ್ದರಾಮನ 1866ನೇ ವಚನದಲ್ಲಿ ಬರ್ತದೆ. ಸರ್ವರೂ ಲಿಂಗವಂತರೆಂದು ಮನದಲ್ಲಿ ಭಾವಿಸಿ ಅಂತ ಅದೇ ಸಿದ್ದರಾಮನ 1867ನೇ ವಚನದಲ್ಲಿ ಕೂಡ ಬರ್ತದೆ. ಇಷ್ಟಲ್ಲದೆ ಇನ್ನೂ ಸಾಕಷ್ಟಿವೆ. ಆದರೆ ಲಿಂಗಾಯತ ಎನ್ನುವಂಥ ಮಾತು ಮಾತ್ರ ವಚನಗಳಲ್ಲಿ ಬಹಳ ಅಪರೂಪ, ಭಾರಿ ರೇರ್. ನನಗೆ ಕಣ್ಣಿಗೆ ಬಿದ್ದದ್ದು ಚನ್ನಬಸವಣ್ಣನ 324ನೇ ವಚನದಲ್ಲಿ ಮಾತ್ರ. ದೇವನಾಮ ಸೊಗಸದು ಲಿಂಗಾಯತಂಗೆ, ಮಾನವನಾಮ ಸೊಗಸದು ಜಂಗಮ ಭಕ್ತಂಗೆ, ಅನ್ಯನಾಮ ವರಿಯ ಪ್ರಸಾದ ಸಮೆಕ್ಯನಾಗಿ. ಇದು ಚನ್ನಬಸವಣ್ಣನ 324ನೇ ವಚನ. ಇಲ್ಲಿ ಮಾತ್ರ ನಾನು ಲಿಂಗಾಯತ ಅನ್ನುವ ಪದವನ್ನು ನೋಡಿದೆ. ಇನ್ನು ಬೇರೆಲ್ಲೂ ಕೂಡ ನನಗೆ ಲಿಂಗಾಯತ ಪದ ಸಿಕ್ಕಲಿಲ್ಲ. ಇನ್ನು ವೀರಶೈವ, ನಿಜ ವೀರಶೈವ ಈ ಪದಗಳ ಕುರಿತಾಗಿ ವಚನಗಳು ಏನು ಹೇಳ್ತಾವಂತ ನೋಡು. ಚಂದಿಮರಸನ 550ನೇ ವಚನ ನಿಜ ವೀರಶೈವ ಅನ್ನೋ ಪದ ಬರ್ತದೆ. ಅಂಗದ ಮೇಲೆ ಲಿಂಗ ಸಾಹಿತ್ಯವನ್ನುಳ್ಳ ನಿಜವೀರ ಶೈವ ಸಂಪನ್ನರು ಅಂತೇಳಿ ಭವಿಶೈವದಿಂದ ಭಿನ್ನ ಮತ್ತು ಸಂಸ್ಕೃತ ಭೂಯಿಷ್ಠವಾದ ವಚನ, ಆಮೇಲೆ ಆಚಾರ ಪ್ರಧಾನವಾದ ವಚನಗಳು, ಸಂಸ್ಕೃತ ಭೂಯಿಷ್ಠವಾದ ದೀರ್ಘವಾದ ವಚನಗಳು, ಕರ್ಮಾಚಾರಗಳನ್ನು ಬೋಧಿಸ್ತಕ್ಕಂಥ ವಚನಗಳು, ಇಂಥ ವಚನಗಳಲ್ಲಿ ಮಾತ್ರ ವೀರಶೈವ, ನಿಜವೀರಶೈವ, ಘನವೀರಶೈವ ಈ ಪದಗಳು ಬರ್ತವೆ. ಇನ್ನು ಸರಳವಾದ ವಚನಗಳಲ್ಲಿ ಈ ಪದಗಳು, ವೀರಶೈವ ಪದಗಳು ಬಹಳ ಬರಲ್ಲ ಇವು. ಅದರಿಂದ ಇದನ್ನು ನಾನು ಎಲ್ಲ ಕಡೆ ಹೇಳ್ತಾ ಹೋಗಲ್ಲ. ಇಲ್ಲಿ ಬರ್ತಕ್ಕಂಥ ವಚನಗಳು ಸಾಮಾನ್ಯವಾಗಿ ಎಲ್ಲ ಅಂತವೆ, 90ರಷ್ಟು 190ರಷ್ಟು ಅವೇ ವಚನಗಳೇ. ನಿಜವೀರಶೈವ ಭಕ್ತರಾಧ್ಯ ಜಂಗಮದ ಭಕ್ತಿ ವಿವಾಹದ ಕ್ರಮವೆಂತೆಂದಡೆ ಅನ್ನುವಂಥದ್ದು ವೀರಶೈವ ಭಕ್ತಾರಾಧ್ಯರು. ನೋಡು, ಇದು ಚನ್ನಬಸವಣ್ಣನ 894ನೇ ವಚನ. ನಿಜವೀರಶೈವ ಸಂಪನ್ನ ಚನ್ನಬಸವಣ್ಣನ 895ನೇ ವಚನ. ನಿಜವೀರಶೈವ ದೀಕ್ಷೆ ಘನವೀರಶೈವ ಅನ್ನುವಂಥದ್ದು ಚನ್ನಬಸವಣ್ಣನ 893ನೇ ವಚನ. ಆಮೇಲೆ ಜಡಶೈವ ಮಾರ್ಗವನ್ನೇ ಬಿಡಿಸಿ ನಿಜವೀರಶೈವ ದೀಕ್ಷೆಯನ್ನೇ ಇತ್ತು, ಇದು 964ನೇ ವಚನ. ಜಡಶೈವ ಮಾರ್ಗವನ್ನು ಬಿಡಿಸಿ ನಿಜವೀರಶೈವ ದೀಕ್ಷೆಯನ್ನೇ ಇತ್ತು ಅಂದ್ರೆ ಇಲ್ಲಿ ನಿಜವೀರಶೈವ ದೀಕ್ಷೆ ಅನ್ನೋದು ಒಂದು ಧರ್ಮ ಮಾರ್ಗದ ಪಥ. ಆ ಪಥಕ್ಕೆ ಅವನಿಗೆ ಒಂದು ಸಂಸ್ಕಾರವನ್ನ, ಒಂದು ದೀಕ್ಷೆಯನ್ನ ಕೊಟ್ಟಂತೆ ಅನ್ನುವಂಥ. ಹಾಗಾಗಿ ಇದೊಂದು ಒಂದು ಧರ್ಮ ಪಥದ, ಒಂದು ಧರ್ಮದ ಸಂಸ್ಕಾರವನ್ನು ನೀಡುವ ನಿರ್ವಚಿಸ್ತಕ್ಕಂಥ ಪದವಾಗಿ, ಒಂದು ಧರ್ಮದ ಸಂಸ್ಕಾರವನ್ನು ನಿರ್ವಚಿಸುವಂತ, ಆ ಕ್ರಿಯೆಯನ್ನು, ಕರ್ಮವನ್ನು ನಿರ್ವಚಿಸುವಂತ ಪದವಾಗಿ ಇಲ್ಲಿ ನಿಜವೀರಶೈವ ಅನ್ನುವ ಪದ ಬರ್ತದೆ. ವೀರಶೈವ ಇನ್ನು ನೋಡಿ, ಚನ್ನಬಸವಣ್ಣನವರ ಕೆಲವು ವಚನಗಳ ಸಂಖ್ಯೆ ಹೇಳ್ತೀನಿ, ಯಾಕಂದ್ರೆ ಬಹಳಷ್ಟು ವಚನಗಳಿವೆ, ಅವೆಲ್ಲ ಹೇಳ್ತಾ ಹೋಗೋದು ವೇಸ್ಟ್. ಕೆಲವು ಉದಾಹರಣೆಗಳನ್ನು ಮಾತ್ರ ನೋಡಿದ್ರಾಯ್ತು. ಚನ್ನಬಸವಣ್ಣನ 877ನೇ ವಚನ, 880, 893, 895, 964, 966, 967, 1248, 1391, 1436, 1337, 1618, 1621, 1622 ಇವಿಷ್ಟು ವಚನಗಳನ್ನು ನೀವು
ಆಸಕ್ತರು ನೋಡಬಹುದು. ಅಲ್ಲೆಲ್ಲ ಈ ವೀರಶೈವ, ಘನ ವೀರಶೈವ, ನಿಜ ವೀರಶೈವ ಈ ಪದಗಳೆಲ್ಲ ಬರ್ತವೆ. ಇಲ್ಲಿ ಕೆಲವೇ ಉದಾಹರಣೆಗಳನ್ನು ನಾನು ನೀಡಲಿಕ್ಕೆ ಬಯಸ್ತೇನೆ. ವೀರಶೈವನಾದಡೆ ಪರಧನವ ಪರಸತಿಯರ ಮುಟ್ಟದಿರಬೇಕು. ಇದು ಚನ್ನಬಸವಣ್ಣನ 1621ನೇ ವಚನದಲ್ಲಿ ಬರ್ತದೆ ನೋಡಿ. ವೀರಶೈವನಾದಡೆ ಇದು ವ್ಯಕ್ತಿವಾಚಕವಾಗಿ ಬರ್ತದೆ. ವೀರಶೈವ ಕರ್ಮಾಚರಣೆಯನ್ನು ಆಚರಿಸುತ್ತಾ ಅನ್ನುವಂಥ ಮಾತು ಬರ್ತದೆ. ವೀರಶೈವ ಕರ್ಮಾಚರಣೆಯನ್ನು ಆಚರಿಸುತ್ತಾ ಅಂದ್ರೆ ಇಲ್ಲಿ ಒಂದು ಧರ್ಮ ಪದದ ಆಚರಣೆ, ಅದರ ಮಾರ್ಗವನ್ನು ಹೇಳ್ತಕ್ಕಂಥ ಪದವಾಗಿ ಬಂದಿದೆ. ಇದು ಚನ್ನಬಸವಣ್ಣನ 966ನೇ ವಚನ. ಪಂಚಾಚಾರಯುಕ್ತನು ವೀರಶೈವ ಸಂಪನ್ನ ಸರ್ವಾಂಗಲಿಂಗಿ ಸಂಗನ ಬಸವಣ್ಣನು ಅಂತ ಹೇಳಿ ಇಲ್ಲಿ ಭೈವಿಶೈವವನ್ನು ಟೀಕಿಸತಕ್ಕಂಥ ವಚನ ಇದು ಚನ್ನಬಸವಣ್ಣನದು 967. ಇನ್ನು ಅಮ್ಮುಗೆ ರಾಯಮ್ಮ ಸಾಕಷ್ಟು ವಿರಕ್ತರನ್ನ ಟೀಕೆ ಮಾಡ್ತಾಳೆ. ಆ ವಿರಕ್ತರನ್ನ ಟೀಕಿಸುವ ಸಂದರ್ಭದಲ್ಲಿ ಆಕೆ ವೀರಶೈವ ಅನ್ನೋ ಪದವನ್ನು ಬಳಸ್ತಾಳೆ. ವೀರಶೈವ ಉಳ್ಳವರಿಗೆ ಇಷ್ಟಲಿಂಗ ಸಹಸ್ರ ಭಿನ್ನವಾಗಲು ಧರಿಸುವುದೆಂದು ಚಿತ್ಪಿಂಡಾಗಮ ವಾತುಲಾಗಮದಲ್ಲಿ ಸಂದೇಹವಿಲ್ಲವೆಂಬವರಿಗೆ 7 ಕೋಟಿ ಯುಗಗಳಲ್ಲಿ ನಾಯಕ ನರಕ ತಪ್ಪದು ಅಂತೇಳಿ ಅಮ್ಮಿಗೆ ರಾಯಮ್ಮನ 686ನೇ ವಚನ ಹೇಳುತ್ತೆ. ಇಲ್ಲಿ ಏನ್ ಹೇಳ್ತಾಳೆ ಅಂದ್ರೆ, ಪುರಾತನ ವಚನಗಳಲ್ಲಿ ಇಷ್ಟಲಿಂಗ ಭಿನ್ನವಾದರೆ ಮತ್ತೊಂದು ಲಿಂಗ ಧರಿಸಬೇಕೆಂದು ಹೇಳಿಲ್ಲವೆಂದು ಹಂಗಂತ ಹೇಳಿ ಈ ಮಾತುಗಳನ್ನು ಹೇಳ್ತಾಳೆ. ವೀರಶೈವ ಉಳ್ಳವರಿಗೆ ಇಷ್ಟಲಿಂಗ ಸಹಸ್ರ ಭಿನ್ನವಾಗಲು ಧರಿಸುವುದೆಂದು ಚಿತ್ಪಿಂಡಾಗಮ ವಾತುಲಾಗಮದಲ್ಲಿ ಸಂದೇಹವಿಲ್ಲವೆಂಬವರಿಗೆ 7 ಕೋಟಿ ಯುಗಗಳಲ್ಲಿ ನಾಯಕ ನರಕ ತಪ್ಪದು ಅಂತ. ಇನ್ನ ನಿತ್ಯ ಶಿವಾರ್ಚನೆ ಪಾದೋದಕ ಪ್ರಸಾದವಿಲ್ಲದ್ದು ಇದೇ ತರ ವೀರಶೈವ ವ್ರತ ಅಂತ ಪ್ರಶ್ನೆ ಮಾಡ್ತಾಳೆ. ಅಂದ್ರೆ ಯಾವನು ವೀರಶೈವ ವ್ರತದ ವ್ರತಿಯಾಗಿರ್ತಾನೋ ಅವನು, ಅಂದ್ರೆ ವೀರಶೈವ ಧರ್ಮದ ವ್ರತವನ್ನು ಆಚರಿಸ್ತಕ್ಕಂಥ ವ್ಯಕ್ತಿ ಅವನು ನಿತ್ಯ ಶಿವಾರ್ಚನೆ ಮಾಡಬೇಕು, ಪಾದೋದಕ ಪ್ರಸಾದ ತಗೋಬೇಕು. ಇದಿಲ್ಲದೆ ಇದ್ರೆ ಅದೆಂತ ವೀರಶೈವ ವ್ರತ ಅಂತ ಪ್ರಶ್ನೆ ಮಾಡ್ತಾಳೆ ಅಮ್ಮುಗೆ ರಾಯಮ್ಮನ 695ನೇ ವಚನ. ವೀರಶೈವ ಮತ್ತು ವೀರ ಮಾಹೇಶ್ವರ ಈ ಪದಗಳನ್ನು ನೋಡಬಹುದು. ವೀರಶೈವ ಸಂಪನ್ನರಾದ ಸದ್ಭಕ್ತ ಶರಣಗಣಗಳಾದಡೆಯೂ ವೀರ ಮಹೇಶ್ವರರಾದಡೆಯೂ ಅನ್ನುವಂಥ ಮಾತು ಚನ್ನಬಸವಣ್ಣ 1622ನೇ ವಚನದಲ್ಲಿ ಬರುತ್ತೆ. ವೀರಶೈವ ಸಮ್ಮತವಾಗಿ ಷಡ್ವಿಧ ಬ್ರಹ್ಮಾದ್ವೈತ ಪರವಶನಾಗಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಗಮನಿಸಬೇಕು. ವೀರಶೈವ ಸಮ್ಮತವಾಗಿ ಷಡ್ವಿಧ ಬ್ರಹ್ಮಾದ್ವೈತ ಪರವಶನಾಗಿ, ಈ ಮಾತಿನಲ್ಲಿ ತಿಳಿಯುವಂತೆ ಗುರು ಜಂಗಮ ವರ್ಗ ಮಾತ್ರ ವೀರಶೈವ ಸಂಪನ್ನರು, ಉಳಿದ ಭಕ್ತಲೋಕವು ವೀರ ಮಹೇಶ್ವರರು ಎಂಬ ಸೂಕ್ಷ್ಮ ಭೇದವನ್ನ ಈ ವಚನ ನಮಗೆ ಸೂಚಿಸ್ತದೆ. ಶಾಸನಗಳಲ್ಲಿ ನಮ್ಮಲ್ಲಿ ಈ ಮಾತನ್ನು ಸ್ವಲ್ಪ ಯಾಕೆ ನಾವು ಗಮನಿಸಬೇಕಂದ್ರೆ, ಆಧುನಿಕ ವಿದ್ವಾಂಸರು ವೀರ ಮಹೇಶ್ವರ ಅನ್ನೋ ಪದವನ್ನ ಕೇವಲ ಸ್ವಪಚ ಶಿವಭಕ್ತರಿಗೆ, ಅಂದ್ರೆ ದಲಿತ ಮೂಲದಿಂದ ತಳವರ್ಗ ಮೂಲದಿಂದ ಬಂದು ಲಿಂಗಧಾರಿಗಳಾಗಿರ್ತಕ್ಕಂಥ ಶಿವಭಕ್ತರಿಗೆ ಮಾತ್ರ ಇದು ವೀರ ಮಹೇಶ್ವರನ ಪದ ಅನ್ವಯ ಆಗ್ತದೆ ಅಂತ ಭಾವಿಸಿದ್ದಾರೆ. ಆದರೆ ಇಲ್ಲಿ ಹಾಗೇನಿಲ್ಲ. ವೀರ ಮಹೇಶ್ವರ ಅನ್ನೋ ಪದ ಲಿಂಗ ದೀಕ್ಷಿತರಾದವರಿಗೆ ಅದು ವೀರಶೈವ ಅನ್ನೋದಕ್ಕೆ ಸಮಾನವಾಗಿಯೇ ಮೊದಲು ಅದು ಆರಂಭದಲ್ಲಿ ಬಳಕೆಯಲ್ಲಿದೆ. ಇದ್ರ ಬಗ್ಗೆ ನಾನು ಆಮೇಲೆ ನನ್ನ ಒಂದು ವಿಮರ್ಶೆಯ ನಿಲುವನ್ನು ನಾನು ಪ್ರಕಟ ಮಾಡ್ತೀನಿ. ಇನ್ನು ಶಾಸನಗಳಿಗೆ ನಾವು ಹೋಗೋಣ. ಶಾಸನಗಳಲ್ಲಿ ಲಿಂಗವಂತ, ಲಿಂಗಾಯತ ಈ ವೀರಶೈವ ಪರಿಕಲ್ಪನೆಗಳು ಲಭ್ಯವೇ ಅನ್ನೋದು ಮೊದಲ ಪ್ರಶ್ನೆ ಇದೆ. ಶಾಸನಗಳಲ್ಲಿ 10-13ನೇ ಶತಮಾನದಲ್ಲಿ ಪಾಶುಪತ, ಕಾಳಾಮುಖ, ಲಾಕುಳ, ಸಿಂಹಪರ್ಷೆ, ಶಕ್ತಿಪರ್ಷೆ ಎಂಬಂಥ ಈ ಶೈವ ಪಂಥಗಳ ಚರಿತ್ರೆ ಸಿಗುತ್ತದೆಯಾದರೂ ವಚನಗಳಲ್ಲಿ ಮತ್ತು ವಚನೋತ್ತರ ಕಾಲದ ಕಾವ್ಯ ಪುರಾಣಗಳಲ್ಲಿ ಕಾಣುವಂಥ ವೀರಶೈವ, ಲಿಂಗವಂತ, ಲಿಂಗಾಯತ ಈ ಪರಿಕಲ್ಪನೆಗಳು ಶಾಸನಗಳಲ್ಲಿ ದೊರಕುವುದಿಲ್ಲ. ಇದು ಬಹಳ ದುರ್ಲಭ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಂಡಗ ಗ್ರಾಮದ ಕ್ರಿಸ್ತಶಕ 1149ರ ಶಾಸನದಲ್ಲಿ ವಾಮ ಮುನೀಂದ್ರ ಎಂಬ ಶೈವ ಪಂಥದ, ಅವನು ಕಾಳಮುಖನೋ ಪಾಶುಪತನೋ ಲಾಕುಳನೋ ಗೊತ್ತಿಲ್ಲ, ಆ ಯತಿಯ ವರ್ಣನೆಯಲ್ಲಿ ಶಿವಧರ್ಮ ಎನ್ನುವಂಥ ಪರಿಕಲ್ಪನೆ ನಮಗೆ ಸಿಗ್ತದೆ. ಎಪಿಗ್ರಾಫಿಯ 24 ನೀವು ನೋಡಬಹುದು. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಶಾಸನಗಳಲ್ಲಿ ಮಾತ್ರ ನಿರ್ದಿಷ್ಟ ಶಾಸನವೊಂದು ವಿಧಿಸಿದ ನಿಯಮವನ್ನು ಉಲ್ಲಂಘಿಸಿದವರು ವಾರಣಾಸಿಯಲ್ಲಿ ಕವಿಲೆಯನ್ನು, ಬ್ರಾಹ್ಮಣರನ್ನು, ಅಂತೆಯೇ ಲಿಂಗಿಗಳನ್ನು ಕೊಂದ ಪಾಪಕ್ಕೆ ಸಮ ಅಥವಾ ಅಂಥ ಪಾಪ ತಟ್ಟುವುದು ಎಂಬಿತ್ಯಾದಿಯಾಗಿ ಶಾಸನ ಪಾಠದ ಕೊನೆಯ ಭಾಗದಲ್ಲಿ, ಸಾಮಾನ್ಯವಾಗಿ ಎಲ್ಲ ಶಾಸನಗಳಲ್ಲಿ ಬರ್ತಕ್ಕಂಥ ಅಭಿಶಾಪದ ನುಡಿಗಳ ಭಾಗದಲ್ಲಿ ಬ್ರಾಹ್ಮಣರಿಗೆ ಸರಿಸಮಾನವಾಗಿ ಲಿಂಗಿಗಳನ್ನು ಹೆಸರಿಸಿದ್ದು ಇವರು ಬಹುಶಃ ಸಾಮಾನ್ಯ ಭಕ್ತವರ್ಗವಲ್ಲ. ಇಲ್ಲಿ ಬರ್ತಕ್ಕಂಥ ಈ ಲಿಂಗಿಗಳು ಅನ್ನುವ ಪದದಿಂದ ಸೂಚಿಸಲ್ಪಡ್ತಕ್ಕಂಥ ವ್ಯಕ್ತಿಗಳು ಅವರು ಸಾಮಾನ್ಯ ಭಕ್ತ ವರ್ಗವಲ್ಲ, ಬದಲಾಗಿ ಅವರು ಗುರುಜಂಗಮ ಸ್ಥಾನಾಚಾರ್ಯ ವರ್ಗ. ಇದನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಈ ಥರದ ಪದ ಪ್ರಯೋಗ ಬಿಜಾಪುರ ಜಿಲ್ಲೆಯ ಶಾಸನವನ್ನು ಬಿಟ್ಟರೆ
ಕರ್ನಾಟಕದ ಬಹುಶಃ ಬೇರೆ ಯಾವ ಈ ದಕ್ಷಿಣ ಭಾಗದ ಮತ್ತೆ ಬೇರೆ ಯಾವ ಶಾಸನಗಳಲ್ಲಿ ನನಗೆ ಸಿಕ್ಕಿಲ್ಲ. ಬಳ್ಳಾರಿ ಜಿಲ್ಲೆ ಶಾಸನ, ತುಮಕೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾಸನ, ಮೈಸೂರು ಭಾಗದ ಶಾಸನ ಇವೆಲ್ಲ ಕಡೆ ನಾನು ಗಮನಿಸ್ತಾ ನೋಡಿದ್ದೇನೆ. ಅದೆಲ್ಲೂ ಸಿಗಲ್ಲ ಆ ಪದ. ಈದ ನಳಿದ ಮಹಾಪಾತಕರು ವಾರಣಾಸಿಯಲು ಬ್ರಾಹ್ಮಣರುಮಂ ಲಿಂಗಿಗಳುವಂ ಕವಿಲಿಯಮ ನಳಿದ ಪಾಪ ಕಿಳಿಗು ಅನ್ನುವಂಥದ್ದು ಬಿಜಾಪುರ ಜಿಲ್ಲೆ ಶಾಸನ ಸಂಖ್ಯೆ 22 ಪುಟ 44 ಕ್ರಿಸ್ತ ಶಕ 1172. ಇದೇ ಸಾರ ಸಂದೇಶವನ್ನು ಹೊಂದಿದ ಅಲ್ಪ ಸ್ವಲ್ಪ ಪದ ವ್ಯತ್ಯಾಸವುಳ್ಳ ವಿವರಣೆಗಳು ಇದೇ ಬಿಜಾಪುರ ಜಿಲ್ಲೆ ಶಾಸನ ಸಂಖ್ಯೆ 29 ಪುಟ 56 ಕ್ರಿಸ್ತ ಶಕ 1040 ಲಿಂಗಗಳು ನರೆದ ಅನ್ನುವಂಥ ಮಾತು ಬರ್ತದೆ. ಬಿಜಾಪುರ ಜಿಲ್ಲೆ ಕಾರಜೋಳ ಶಾಸನ ಸಂಖ್ಯೆ 84 ಪುಟ 130 ಕ್ರಿಸ್ತ ಶಕ 10 ಲಿಂಗಮುಂ ತಮಶ್ಶರುಮ ನರಿದ ಅಥವಾ ತಮಶ್ಶರುಮ ನಳಿದ ಅನ್ನುವಂಥ ಮಾತು ಬರ್ತದೆ. ಬಿಜಾಪುರ ಜಿಲ್ಲೆ ಹಿರೇಬೇವಿನೂರು ಶಾಸನ ಸಂಖ್ಯೆ 78 ಪುಟ 231 ಕ್ರಿಸ್ತ ಶಕ 1124 ವೇದಾಢ್ಯರಂ ಲಿಂಗಿಯಪ್ಪವರಂ ಕೊಂದನ ಅನ್ನುವಂಥ ಮಾತು ಬರ್ತದೆ. ನೋಡಿ, ವೇದಾಢ್ಯರಂ ಲಿಂಗಿಯಪ್ಪವರಂ ಅಂತ ಅಂದ್ರೆ ಲಿಂಗವನ್ನು ಧರಿಸಿದ ಅಪ್ಪಗಳು ಅಂತ. ಬಹುಶಃ ಉತ್ತರ ಕರ್ನಾಟಕದ ಜನ ಈಗಲೂ ಕೂಡ ಅಪ್ಪ ಬಸವಣ್ಣ, ಅಪ್ಪ ಅಂತ ಹೇಳಿ ಅಪ್ಪ ಅನ್ನುವ ಪದವನ್ನು ಗೌರವ ಸೂಚಕವಾಗಿ, ಭಕ್ತಿ ಸೂಚಕವಾಗಿ ಬಳಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಲಿಂಗಿಯಪ್ಪವರು ಅನ್ನುವಂಥ ಮಾತು ಬಂದಿದೆ. ಬಿಜಾಪುರದ ಕ್ರಿಸ್ತಶಕ 12ನೇ ಶತಮಾನದ ಪುಟ 266 ನೋಡ್ಬೋದು. ಲಿಂಗಗಳು ನಳಿದ ಅನ್ನುವಂಥ ಮಾತಲ್ಲಿ ಬಂದಿದೆ. ಇದೇ ಬಿಜಾಪುರ ಜಿಲ್ಲೆ ಆಲಮೇಲ್ನ ಕ್ರಿಸ್ತಶಕ 13ರ ಶಾಸನದಲ್ಲಿ ಲಿಂಗಗಳನ್ನರಿದಾತ ಅನ್ನುವಂಥ ಮಾತು ಬರ್ತದೆ. ಕ್ರಿಸ್ತಶಕ 1064ರ ದೇವೂರು ಶಾಸನ ಇದೇ ಬಿಜಾಪುರ ಜಿಲ್ಲೆ ಸಂಪುಟ ಪುಟ 342ರಲ್ಲಿ ನೋಡ್ಬೋದು. ವಾರಣಾಸಿಯೋಳ್ ಕವಿಲೆಯ ಬ್ರಾಹ್ಮಣರುಮ ಲಿಂಗಗಳುಮ ನಳಿದ ದೋಷ ಮಕ್ಕು ಅಂತ್ಯ ಅಲ್ತೆ ಧರ್ಮ ಎಂಬ ಸಾಲಿದೆ. ಬಿಜಾಪುರ ಜಿಲ್ಲೆ ಹಿಪ್ಪರಿಗಿ ಶಾಸನ ಕ್ರಿಸ್ತಶಕ 1192 ಪುಟ 332-33ರಲ್ಲಿ ಶಿವಧರ್ಮ ಅನ್ನುವಂಥ ಪದ ಅಲ್ಲಿ ಬಂದಿದೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಈ ಲಿಂಗಗಳು ಅನ್ನುವಂಥ ಮಾತೇನು ಬಂತಲ್ಲ, ಅದು ಗುರು, ಜಂಗಮ ಮತ್ತು ಸ್ಥಾನಾಚಾರ್ಯರ ವರ್ಗವನ್ನು ಸೂಚಿಸ್ತಕ್ಕಂಥ ಪದವಾಗಿ ಬಂದಿದೆ. ಜನಸಾಮಾನ್ಯರನ್ನು ಸೂಚಿಸುವ ಪದವಾಗಿ ಅದು ಬಂದಿಲ್ಲ. ಆಮೇಲೆ ಅದು ಧರ್ಮ ಎನ್ನುವ ಸಂಸ್ಥೆಯನ್ನು ಸೂಚಿಸುವ ಪದವಾಗಿಯೂ ಅದು ಬಂದಿಲ್ಲ ಎನ್ನುವುದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಇನ್ನು ಎಪಿಗ್ರಾಫಿಯ ಕರ್ನಾಟಕ 10 ಹಾಸನ ಜಿಲ್ಲೆಯ ತಳಲೂರಿನ ಕ್ರಿಸ್ತಶಕ 1191ರ ಶಾಸನದಲ್ಲಿ ಪೆರ್ಗಡೆ ಸಂಕಣ್ಣನನ್ನು ಬಣ್ಣಿಸಿರುವಲ್ಲಿ ಶುದ್ಧ ಶೈವ ಶಾಂತ ನಿಕಾಚಾರ್ಯರ ನಿರ್ಮಳ ಶಿವಮಾಹೇಶ್ವರಾಗ್ರಗಣ್ಯ ಎಂದು ಬಣ್ಣಿಸಿದೆ. ಪುಟ 297 ಶಾಕ್ತ ಶೈವ ಭಾಗ 2 ನನ್ನದೇ ಕೃತಿ. ಇದೇ ಸಂಪುಟದ ಅಂದರೆ ಎಪಿಗ್ರಾಫಿಯ ಕರ್ನಾಟಕ 10 ಇದೇ ಸಂಪುಟದ ಅರಸೀಕೆರೆ ತಾಲೂಕು ತಳಲುದೊರೆ ಗ್ರಾಮದ ಕ್ರಿಸ್ತಶಕ 1278ನೇ ಇಸ್ವಿಯ ಶಾಸನದಲ್ಲಿ ಇದು ವೀರಗಲ್ಲಿದು ಸಿಂಗೆಯ ದಂಡನಾಯಕನನ್ನು ಕೊಂದ ತಳಲ ತೊರೆಯ ಗುರುಗಳ ಮಗ ಕಲ್ಲಯ್ಯನು ಕಾದಿ ಬಿದು ಸುರಲೋಕ ಪ್ರಾಪ್ತನಾದನು ಅಂತಂದು ಶಿವಶರಣ ದೀಕ್ಷೆ ಪುತ್ರನು ಹರಗಣಂಗಳ ಭೃಂಗಿ ಇಶದಾಸರ ದಾಸನು ಅನ್ನುವಂಥ ಮಾತು ಅಲ್ಲಿ ಬರ್ತದೆ. ಇಲ್ಲಿ ಶಿವಶರಣ ದೀಕ್ಷೆ ಪುತ್ರ ಅನ್ನುವಂತ ಬಂದಿದೆ. ಇದು ವೀರಶೈವ ದೀಕ್ಷೆ ಅಂತ ಬಂದಿಲ್ಲ, ಶೈವ ದೀಕ್ಷೆ ಅಂತ ಬಂದಿಲ್ಲ, ಲಿಂಗಾಯತ ದೀಕ್ಷೆ ಅಂತ ಬಂದಿಲ್ಲ, ಲಿಂಗವಂತ ದೀಕ್ಷೆ ಅಂತ ಬಂದಿಲ್ಲ. ಇದನ್ನು ಗಮನಿಸಬೇಕು. ಆಮೇಲೆ ಭೃಂಗೀಶ ದಾಸರ ದಾಸನಂದು ಭೃಂಗೀಶ ಹರಗಣಂಗಳ ಭೃಂಗೀಶ ದಾಸರ ದಾಸ ಅನ್ನುವಂಥ ಮಾತಲ್ಲಿದೆ. ಆಮೇಲೆ ಶಿವಶರಣ ದೀಕ್ಷೆ ಅಂದಿರತಕ್ಕಂಥದ್ದು ಬಹಳ ಅಪರೂಪದ ವಿಶೇಷವಾದ ಪದ ಇದು. ನಾನು ಬೇರೆ ಎಲ್ಲಿ ಶಾಸನಗಳಲ್ಲಿ ಈ ಥರದ ಒಂದು ಪರಿಕಲ್ಪನೆ ಬಳಕೆಯಾಗಿರೋದು ನೋಡಿಲ್ಲ ನಾನು. ಇದೇ ಸಂಪುಟದ ಪುಟ 478 ಕ್ರಿಸ್ತಶಕ 1142 ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಗ್ರಾಮದ ಶಾಸನದಲ್ಲಿ ಶಿವಾಚಾರಕ್ಕೆ ಸದುಭಕ್ತರುಂ ಶಿವಧರ್ಮ ನಿರ್ಮಳರುಂ ಎಂದು ಮುಂತಾಗಿ ಸೋವರಸ ಹೆಗ್ಗಡೆಯನ್ನು ಬಣ್ಣಿಸಲಾಗಿದೆ. ಇದೇ ಸಂಪುಟದ 230 ಕ್ರಿಸ್ತಶಕ 1196 ಅರಸೀಕೆರೆ ತಾಲೂಕು ಬೆಳಗುಂಬದ ಶಾಸನದಲ್ಲಿ ಹೊಯ್ಸಳ ವೀರಬಲ್ಲಾಳನು ಎರಂಬರಗೆಯನ್ನು ಆಳುತ್ತಿರುವಾಗ ಕೆಲ ಗೌಡಗಳನ್ನು ಬಣ್ಣಿಸುವಲ್ಲಿ ಶಿವಧರ್ಮ ಎಂಬ ಪದ ಬಳಕೆಯಾಗಿದೆ. ರಾಜಪೂಜ್ಯರುಂ ಶಿವಧರ್ಮ ನಿರ್ಮಳರುಮಪ್ಪ ಬೆಳ್ಳಿಗುಂಬದ ಮಹಾಪ್ರಭು ಗಾವುಂಡಗಳು
ರಾಮಗಾವುಂಡನು ಬೊಮ್ಮಗಾವುಂಡನು ಅನ್ನುವಂಥ ಮಾತು ಬರ್ತದೆ. ಇನ್ನು ಎಪಿಗ್ರಾಫಿಯ 8 ಹಾಸನ ತಾಲೂಕು ಎಲೆಗುಂದ ಕ್ರಿಸ್ತಶಕ 1135 ಪುಟ 279. ಈ ಶಾಸನದಲ್ಲಿ ಕೇತನಾಯಕನ ಪತ್ನಿ ಜಕ್ಕಿಯಬ್ಬಿಯನ್ನು ಬಣ್ಣಿಸುವಲ್ಲಿ ಆತನ ಸತಿ ಶಿವಧರ್ಮ ಶ್ರೀ ತಿಳಕಂ ತಾನೆನಲ್ ಪತಿಹಿತ ಗುಣದಿಂ ಭೂತಳಮೆಲ್ಲ ಪೊಗಳೆ ಗುಣಾತಿಶಯಂ ನೆಗಳ್ದ ಜಕ್ಕಿಯಬ್ಬೆ ನೆಗಳ್ದಳು ಅನ್ನುವಂಥ ಮಾತು ಬರ್ತದೆ. ಇಲ್ಲಿ ಶಿವಧರ್ಮ ಶ್ರೀ ತಿಲಕಂ ಅನ್ನುವಂಥ ಮಾತನ್ನು ನಾವು ಗಮನಿಸಬೇಕು. ಶಿವಧರ್ಮ ಅನ್ನುವಂಥ ಮಾತನ್ನು ಗಮನಿಸಬೇಕು. ಇನ್ನು ಎಪಿಗ್ರಾಫಿಯ 7 ಮಂಡ್ಯ ಜಿಲ್ಲೆಯ ಮರಡೀಪುರದ ಕ್ರಿಸ್ತಶಕ 1227 ಪುಟ 198 ಶಾಸನದಲ್ಲಿ ಶಿವಾಚಾರ ಪಥವಾಗಿ ನಡಪರಿಷಗಣಗಳು ಅಂತ ಶಿವಾಚಾರ ಪಥವಾಗಿ ನಡಪರಿಷಗಣಗಳು ಎಂಬ ವಾಕ್ಯವಿದ್ದು ಈ ಶಾಸನದಲ್ಲಿ ಅನೇಕ ಪೌರಾಣಿಕ ದೇವತೆಗಳ ಮತ್ತು ಶೈವ ಪುರಾತನರ ಹಾಗೂ ಶರಣರ ಹೆಸರುಗಳಿವೆ. ಉದಾಹರಣೆ ನಂದಿನಾಥ, ವೀರಭದ್ರ, ಧಾರುಕ, ರೇಣುಕ, ಯಕ್ಕೋಟಿಗಳು, ಸಿರಿಯಾಳ, ಕುಂಬಾರಗುಂಡ, ಕಾಳಿದಾಸ, ಕೇಶರಾಜ, ಸಂಗನ ಬಸವಯ್ಯ, ಜಡೇಶಂಕರ ದೇವ ಇತ್ಯಾದಿ. ಸಂಗನ ಬಸವಯ್ಯ ಅನ್ನೋದು ಬಸವಣ್ಣನನ್ನೇ ಸೂಚಿಸ್ತಕ್ಕಂಥ ಹೆಸರದು. ಹೀಗೆ ಕೆಲವು ಶರಣರನ್ನ ಹೆಸರುಗಳು ಆ ಇಡೀ ಶಾಸನದಲ್ಲಿ ಬರ್ತವೆ. ಇಂಥ ಶಾಸನದಲ್ಲಿ ಶಿವಾಚಾರ ಪಥವಾಗಿ ನಡಪರಿಷಗಣಗಳು ಅನ್ನುವಂಥ ಮಾತಿದೆ. ಶಿವಾಚಾರ ಪಥ ಅನ್ನುವಂಥ ಮಾತಿದೆ. ಇನ್ನು ಎಪಿಗ್ರಾಫಿಯ 5 ಪುಟ 481 ತಿ ನರಸೀಪುರ ತಾಲೂಕು ಸೋಮನಾಥಪುರದ ಕ್ರಿಸ್ತಶಕ 1300 ಶಾಸನದಲ್ಲಿ ಶೈವಸ್ಥಾನ ವೈಷ್ಣವ ಸ್ಥಾನದ ದೇವದಾನದ ಮಹಾಜನಗಳಿಗೆ ಕೊಟ್ಟ ಪತ್ರ ಶಾಸನದ ಕ್ರಮ ಎಂದಿದೆ. ನೋಡಿ, ಇಲ್ಲಿ ಶೈವಸ್ಥಾನ ವೈಷ್ಣವ ಸ್ಥಾನ ಅನ್ನುವಂಥ ಮಾತು ಬರ್ತದೆ. ಶೈವ ಅನ್ನೋ ಮಾತಿದೆ ಇಲ್ಲಿ, ವೀರಶೈವ ಅಂತಿಲ್ಲ, ಲಿಂಗಾಯತ ಅಂತಿಲ್ಲ, ಲಿಂಗವಂತ ಅಂತಿಲ್ಲ, ಶೈವಸ್ಥಾನ ಅಂತ ಇದೆ. ಅಲ್ಲಿ ಮೇಲೆಲ್ಲ ಶಿವಧರ್ಮ ಅಂತ ಬಂತು. ಇನ್ನು ಎಪಿಗ್ರಾಫಿಯ 4 ಪುಟ 427 ಕೊಳ್ಳೇಗಾಲ ಸರಗೂರು ಶಾಸನ ಗಣಾಚಾರ ಮಠದ ಆನೆಯ ಶಿವಾಚಾರ ಸಂಪನ್ನರ ಮೊಪ್ಪ ಗಣಾಚಾರಿ ಎಂಬ ಸಾಲಿದೆ. ನೋಡಿ, ಲಿಂಗಾಯತರಲ್ಲಿ ಗಣಾಚಾರಿಗಳು ಅಂತ ಇದ್ದಾರೆ, ಮಠಪತಿಗಳು ಅಂತ ಇದ್ದಾರೆ. ಅದರಿಂದ ಗಣಾಚಾರ ಅನ್ನೋದು ಅದೊಂದು ಆಚಾರ. ಆಮೇಲೆ ಗಣಾಚಾರಿ ಒಂದು ವರ್ಗವೂ ಕೂಡ, ಜನವರ್ಗವೂ ಕೂಡ ಹೌದದು. ಆದ್ರಿಂದ ಇಲ್ಲಿ ಅವರನ್ನು ಹೊಗಳುವಾಗ ಶಿವಾಚಾರ ಸಂಪನ್ನರ ಮೊಪ್ಪ ಅನ್ನುವಂಥ ಮಾತು ಬಂದಿದೆ ಇಲ್ಲಿ. ಇದೇ ಸಂಪುಟ ಪುಟ 529 ಕೊಣಸೂರು ಕ್ರಿಸ್ತಶಕ 1591 ಶ್ರೀಗಿರಿ ಅನ್ನದಾನಿ ಮಲ್ಲಿಕಾರ್ಜುನ ಸ್ವಾಮಿಯ ಶಿವರಾತ್ರಿಯ ತಿಥಿಗೆ ಗುರು ಜಂಗಮ ಕಾಶಿಯಲ್ಲಿ 1000 ಕವಿಲೆಯಂ ಜಂಗಮಂ ಕೊಂದ ಪಾತಕಕ್ಕೆ ಹೋಗುವರು ಎಂದಿರುವುದು ಗಮನಾರ್ಹ. ಶಿವಧರ್ಮದ ಅನ್ನದಾಸೋಹ ಗುರು ಜಂಗಮ ಇಲ್ಲಿ ನಮಗೆ ಮುಖ್ಯವೆನಿಸುತ್ತದೆ. ಇನ್ನು ಎಪಿಗ್ರಾಫಿಯ 12 ಚಿಕ್ಕಮಗಳೂರು ಜಿಲ್ಲೆ ಕಡೂರು ಭಾಗದ ಶಾಸನಗಳಲ್ಲಿ ಬರುವ ಕ್ರಿಸ್ತಶಕ 1708 ತಾಮ್ರ ಶಾಸನವೊಂದರಲ್ಲಿ ಶುದ್ಧ ಶಿವಾಚಾರ ಸಂಪನ್ನ ವಿಶುದ್ಧ ವೈದಿಕಾದ್ವೈತ ಸಿದ್ಧಾಂತ ಪ್ರತಿಷ್ಠಾಪಕ ಕೆಳದಿಯ ಸದಾಶಿವರಾಯರ ವಂಶೋದ್ಭವರ ವರ್ಣನೆಯಲ್ಲಿ ಭೂದಾನ ಕೊಟ್ಟ ಒಬ್ಬ ವ್ಯಕ್ತಿಗೆ ಸುಂಕ ವಿನಾಯಿತಿ ನೀಡಿ ವೀರಮಾಹೇಶ್ವರ ಪಾರಂಪರ್ಯವಾಗಿ ಆಚಂದ್ರಾರ್ಕ ಸ್ಥಾಯಿಗಳಾಗಿ ಸುಖ ಜೀವನ ನಡೆಸಿರೆಂದು ಹಾರೈಸಲಾಗಿದೆ. ಇವಿಷ್ಟು ಇಲ್ಲಿಯ ಶಾಸನಗಳ ಕಥೆ ಮುಗಿಯಿತು. ಈಗ ಕೆಲವು ಪ್ರಾಚೀನ ಕೃತಿಗಳಲ್ಲಿ ಏನಿದೆ ಅಂತ ಸ್ವಲ್ಪ ನೋಡಬಹುದು. ಹರಿಹರನ ಬಸವೇಶ್ವರ ದೇವರ ರಗಳೆಯಲ್ಲಿ ಬಸವಣ್ಣನನ್ನ ಶೈವ ಸಾಮ್ರಾಜ್ಯ ಪೂಜ್ಯ ಅಂತೇಳಿ ಸ್ಥಳ 4ರಲ್ಲಿ ವರ್ಣಿಸಲಾಗಿದೆ. ಆಮೇಲೆ ಶುದ್ಧ ಶೈವ ಸರೋನಿಧಿ ಅನ್ನುವಂಥ ಮಾತು ಸ್ಥಳ 12ರಲ್ಲಿ ಬಂದಿದೆ. ನೋಡಿ, ಇಲ್ಲಿ ಶುದ್ಧ ಶೈವ ಅನ್ನೋದು ಬಂದಿದೆ. ನಮಗೆ ಶಾಸನದಲ್ಲೂ ಕೂಡ ಈಗ ಕೊನೆಗೆ 18ನೇ ಶತಮಾನದ ಶಾಸನದಲ್ಲಿ ಶುದ್ಧ ಶೈವ ಅನ್ನುವಂಥ ಮಾತು ಬಂದಿದ್ದನ್ನು ನಾವು ಗಮನಿಸಿದ್ವಿ. ಇನ್ನು ಶುದ್ಧ ಶೈವ ಅನ್ನೋದಕ್ಕೆ ಬೇರೆ ಶಾಸನಾಧಾರಗಳು ಕೂಡ ಸಿಗ್ತವೆ. ಉದಾಹರಣೆಗೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ತಳಲೂರಿನ ಕ್ರಿಸ್ತಶಕ 1191ನೇ ಶಾಸನದಲ್ಲಿ ಪೆರ್ಗಡೆ ಸಂಕಣ್ಣನನ್ನು ಶುದ್ಧ ಶೈವ ಶಾಂತ ನಿಕಾಚಾರ್ಯ ನಿರ್ಮಳ ಶಿವ ಮಾಹೇಶ್ವರಾಗ್ರಗಣ್ಯ ಎಂದು ಬಣ್ಣಿಸಿದೆ. ಇದೇ ಊರಿನ ಕ್ರಿಸ್ತಶಕ 1157-1158ನೇ ಶಾಸನದಲ್ಲಿ ಶಿವಗೃಹ ಮತ್ತು ಈಶ್ವರ ಪಂಡಿತ ಎಂದಿರಬಹುದಾದ ಹೆಸರಿನ ಶೈವ ಸ್ಥಾನಾಚಾರ್ಯನ ಹೆಸರಿದೆ. ಎಪಿಗ್ರಾಫಿಯ 10 ಪುಟ 223 ಕ್ರಿಸ್ತಶಕ 1446 ವಿಜಯನಗರ ಸಾಮ್ರಾಟ ವೀರ ಪ್ರತಾಪರಾಯನ ಕಾಲದಲ್ಲಿ ಶ್ರೀ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನ ಸೋಮದೇವ ಅಯ್ಯನ ಉಲ್ಲೇಖವಿದೆ. ಕೊಪ್ಪಳ ಜಿಲ್ಲೆ ಕನ್ನಡ ಶಾಸನಗಳನ್ನು ನೋಡಬಹುದು.
ಇನ್ನು ಕ್ರಿಸ್ತಶಕ 1550 ಧರ್ಮವರಂ ತಾಲೂಕು ಕನ್ನಿಗಾನಪಲ್ಲಿ ಶಾಸನದಲ್ಲಿ ಆನೆಗೊಂದಿಯ ಶುದ್ಧ ಶಿವಾಚಾರ ಸಂಪನ್ನರಾದ ಕಾಡವೀರನೆಂಬ ಲಿಂಗಧರನ ಹೆಸರಿದೆ. ಇದು ಆಂಧ್ರದ ಕನ್ನಡ ಶಾಸನ ಸಂಪುಟ ಒಂದರಲ್ಲಿ ನೋಡಬಹುದು. ಇನ್ನು 13ನೇ ಶತಮಾನದವನೆಂದು ನಂಬಲಾದ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ ಮಾದಿರಾಜನ ಪತ್ನಿ ಬಸವಣ್ಣನ ತಾಯಿ ಮಾದಾಂಬೆಯನ್ನ ಶಿವಾಚಾರ ಸಂಪನ್ನೆ ಎಂದು ಬಣ್ಣಿಸಲಾಗಿದೆ. ಇದು ಪುಟ 19 ಬಸವ ಪುರಾಣ ನೋಡಬಹುದು. ಬಾಲಕ ಬಸವಣ್ಣನನ್ನ ಎಳೆಯಲಿ ಮರೆತ ನಿರ್ಮಲ ಶಿವಭಕ್ತಿ ತಲೆ ಎತ್ತುವಂತೆ ತಲೆ ಎತ್ತುವನು, ದ್ವಿತೀಯ ಶಂಭುವೆನುವ ನಂದಿ ನಾನೆಂಬ ಭಾವದಿಂಬಳಿವಕ್ಕು ವೀರ ಮಹೇಶ್ವರಾಚಾರಗಳೆಲ್ಲ ರಾಶಿಯಾಗುತ್ತಾ ನಿಲ್ಲುವಂತೆ ನಿಲ್ಲುವನು ಅಂತೇಳಿ ಪುಟ 27ರಲ್ಲಿ ಹೇಳಿದೆ. ವೀರ ಮಹೇಶ್ವರಾಚಾರ ದೀಕ್ಷಿತನ ನಿರ್ಮಿತೋ ಭಯ ಕರ್ಮ ನಿರ್ಮಲನನ್ನು ಕರ್ಮಾಬ್ಧಿಯಲ್ಲಿ ನೂಕೆ ಧರ್ಮವೇ ನಿನಗೆ ಎಂಬ ಬಾಲ ಬಸವನ ಪ್ರಶ್ನೆಯಲ್ಲಿ ವೀರ ಮಹೇಶ್ವರಾಚಾರ ಎಂದಿದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ವೀರ ಮಹೇಶ್ವರ ಎನ್ನುವ ಪದ ಕೇವಲ ದಲಿತ ಮೂಲದಿಂದ ಬಂದಂತ ಭಕ್ತರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಎಲ್ಲಾ ಶಿವಭಕ್ತ. ಯಾಕಂದ್ರೆ ಬಸವಣ್ಣ ಬ್ರಾಹ್ಮಣ, ಅವನನ್ನು ಕೂಡ ಇಲ್ಲಿ ವೀರ ಮಹೇಶ್ವರಾಚಾರ್ಯ ಅನ್ನುವ ಪದ ಬಳಕೆಯಾಗಿದೆ. ಆದ್ರಿಂದ ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ವೀರಶೈವ ಎಂದಿಲ್ಲ, ವೀರಶೈವ ಅನ್ನೋ ಪದ ಇಲ್ಲಿ ಬಸವಣ್ಣನಿಗೆ ಬಳಕೆಯಾಗಿಲ್ಲ. ಇದೇ ಕೃತಿಯ ಬೇಡರ ತಕರಾರು ಎಂಬ ಭಾಗದಲ್ಲಿ ಚರಣ 1060, 1070, ಪುಟ 373 ಶ್ರೀಕಂಠ ಶೈವ, ಗೌರಿನಾಥ ಶೈವ ಮೊದಲಾದ 10-20 ಶೈವರುಗಳನ್ನು ಹೆಸರಿಸಿ ಮೊದಲಾಗಿರುವ ಶೈವ ಮುಖ್ಯರೆಲ್ಲರನ್ನು ಏನು ಮತಗಳೋ ಅರಿಯಲಾಗದಿವನು ಬಸವಯ್ಯ ನೊಡತಣ ಭಕ್ತರ ಕಂಡು ಧರೆಯಲಾವಾಗಲೂ ಲಿಂಗವಂತರೆನುತೆಲ್ಲ ಪ್ರಸಾದವ ಸೇವಿಸುತ್ತಿಹರು ಅನ್ನುವಂಥ ಮಾತು ಇಲ್ಲಿ ಮಾತ್ರ ಲಿಂಗವಂತರು ಅನ್ನುವಂಥ ಮಾತು ಬಂದಿದೆ. ಇದು ವಚನಗಳ ಕಾಲಕ್ಕೆ ಹೊಂದಿಕೆ ಆಗ್ತದೆ. ಇದು ಯಾಕಂದ್ರೆ ಬಸವ ಪುರಾಣವನ್ನ ಬರೆದಂತ ಪಾಲ್ಕುರಿಕೆ ಸೋಮನಾಥ ಇರಲಿ ಅಥವಾ ಭೀಮಕವಿಯ ಏನೇ ಇರಲಿ, ಇವರೆಲ್ಲರೂ ಕೂಡ ವಚನಗಳನ್ನು ಆಧರಿಸಿಯೇ ತಮ್ಮ ಪುರಾಣಗಳನ್ನು ರಚಿಸಿರುವುದರಿಂದ ವಚನಗಳ ಪ್ರಭಾವ ಅವರ ಮೇಲಾಗಿದೆ. ವಚನಗಳಲ್ಲಿ ಲಿಂಗವಂತ ಎನ್ನುವ ಪದ ಬಹಳ ಸ್ಪಷ್ಟವಾಗಿ ಬಂದಿರೋದ್ರಿಂದ ಈ ಪುರಾಣಗಳಲ್ಲಿ ಬಂದಂತಹ ಲಿಂಗವಂತ ಎನ್ನುವ ಪದ ಇದು ವಚನಗಳ ಕೊಡುಗೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಉಳಿದಂತೆ ಶಿವಧರ್ಮ, ಶಿವಾಚಾರ, ವೀರಮಹೇಶ್ವರಾಚಾರ ಇದು ಇತಿಹಾಸದುದ್ದಕ್ಕೂ ಅಂದ್ರೆ ಬಸವಪೂರ್ವ ಕಾಲದಿಂದ ಮತ್ತು ಬಸವೋತ್ತರ ಕಾಲದಲ್ಲಿ ಇದ್ದು ಬಂದಂತ ಧರ್ಮ ಸೂಚಕವಾದ ಪದ ಇದು ಅನ್ನುವುದನ್ನು ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಧರ್ಮಕ್ಕೆ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ, ಶೈವ ಅನ್ನೋದು ಸಂಸ್ಕೃತ ಪದ, ಆದರೆ ಆ ಸಂಸ್ಕೃತ ಪದಕ್ಕೆ ಪರ್ಯಾಯವಾಗಿ ಕನ್ನಡದಲ್ಲಿ ಶಿವಧರ್ಮ, ವೀರ ಮಹೇಶ್ವರಾಚಾರ, ಶಿವಾಚಾರ ಎನ್ನುವ ಪದಗಳು ಬಳಕೆಯಾಗಿರುವುದು ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಪಾಲ್ಕುರಿಕೆ ಸೋಮನಾಥನ ಇದೇ ಕೃತಿ ಆಧರಿಸಿ ರಚಿಸಲ್ಪಟ್ಟ 14ನೇ ಶತಮಾನದ ಕನ್ನಡದ ಭೀಮಕವಿಯ ಬಸವ ಪುರಾಣದಲ್ಲಿ ಬಾಲಕ ಬಸವನ ತಂದೆಗೆ ನೀಡುವ ಅಂಥದೇ ಉತ್ತರದಲ್ಲಿ, ಅಲ್ಲಿ ಏನ್ ಬರ್ತದ ಅದ್ರ ಅಂಥದೇ ಒಂದು ಉತ್ತರದಲ್ಲಿ ತಂದೆ ಮಗನಿಗೆ ನಡೆದಂಥ ವಾಗ್ವಾದದ ಆ ಪ್ರಸಂಗದಲ್ಲಿ, ಜನಿಸಿದಾಗಲೇ ಸಂಗಮೇಶ್ವರ ನನಗೆ ಸದ್ಗುರುವಾಗಿ ಬೋಧಿಸಿ ವಿನುತ ಶೈವಾಚಾರ ಮಾರ್ಗದೊಳು ಇರಿಸಿ ಸಲಹಿದನು ಅಂತ ಹೇಳಿ ಈ ಭೀಮಕವಿಯ ಬಸವ ಪುರಾಣ ಚರಣ 44 ಪುಟ 39. ಮತ್ತೆ ಮುಂದೆ 49ನೇ ಚರಣದಲ್ಲಿ ಕೂಡ ನೋಡಿ, ಇಲ್ಲಿ ವಿನುತ ಶೈವಾಚಾರ ಮಾರ್ಗದೊಳಿರಿಸಿ ಅಂತ ಮಾತು ಬಂತು. ಆದ್ರೆ ಮುಂದಿನ ಮಾತು ಬೇರೆ ಆಗ್ತದೆ ನೋಡಿ. ನೀರ ನೇಣಿನ ಬಾಧೆ ಇಲ್ಲದ ವೀರಶೈವಾಚಾರ ದೀಕ್ಷಾ ಧಾರಕ ನನತಿ ನಿರ್ಮಿತೋಭಯ ಕರ್ಮ ನಿರ್ಮಲನ ಘೋರ ಕರ್ಮಾಶ್ರಯ ಪಾರಾವಾರದೊಳು ಮುಳುಗಿಸುವನೆಂಬ ವಿಚಾರವಿಂತಿದು ನನಗೆ ಧರ್ಮವೇ ಬಪ್ಪ ನೀ ಕೇಳು ಅಂತ ಈ ಮಾತು ಬರ್ತದೆ. ಇಲ್ಲಿ ಶಿವದೀಕ್ಷೆ ಎಂಬ ಪದವು ಕೂಡ ಇದೇ ಚರಣಗಳಲ್ಲಿ ಬಂದಿದೆ. ಅಂದ್ರೆ ವೀರಶೈವಾಚಾರ ದೀಕ್ಷೆ, ಶಿವದೀಕ್ಷೆ, ಶೈವಾಚಾರ ಮಾರ್ಗ ಇವೆಲ್ಲವೂ ಆಗಲೇ ಇಲ್ಲಿ ಭೀಮಕವಿಯಲ್ಲಿ ಬಂದವು. ಇಲ್ಲಿ ವೀರ ಮಹೇಶ್ವರ ಅನ್ನೋದು ಭೀಮಕವಿಯಲ್ಲಿ ಕಾಣಲ್ಲ, ಆದ್ರೆ ಪಾಲ್ಕುರಿಕೆ ಸೋಮನಾಥನಲ್ಲಿ ಅದು ಕಾಣುತ್ತದೆ ಆ ಪದ. ಅಲ್ಲಿ ಲಿಂಗವಂತ ಅನ್ನೋ ಪದ ಕಾಣ್ತು, ಆದ್ರೆ ಭೀಮಕವಿಯಲ್ಲಿ ಲಿಂಗವಂತ ಅನ್ನೋ ಪದ ಇಲ್ಲಿ ಕಾಣಲಿಲ್ಲ. ಇನ್ನ ಗುಬ್ಬಿ ಮಲ್ಲಣ್ಣ ಕವಿ ವಿರಚಿತ, ಈತ 15ನೇ ಶತಮಾನದವನು, ಕ್ರಿಸ್ತಶಕ 1475 ಅಂತ ಹೇಳ್ತಾರೆ. ಆತನ ಗಣಭಾಷಿತ ರತ್ನಮಾಲೆಯ ಕೃತಿಯ ಎಲ್ಲ ಸ್ಥಳಗಳ ಆರಂಭವೇ ಶಿವಧರ್ಮೇ ಅನ್ನುವ ಪದದಿಂದ ಪ್ರಾರಂಭವಾಗುತ್ತದೆ. ಎಲ್ಲಾ ಸ್ಥಳಗಳು. ಇಲ್ಲಿ ವೀರಶೈವ ಅಥವಾ ಶೈವ ಎಂಬ ಪದವೇ ಕಾಣುವುದಿಲ್ಲ. ಸರ್ಪಭೂಷಣ ಶಿವಯೋಗಿಗಳ, ಈತ 18ನೇ ಶತಮಾನದವರು, 1795 ರಿಂದ 1839 ಅಂತ ಹೇಳ್ತಾರೆ.
ಅವರ ಕೈವಲ್ಯ ಕಲ್ಪವಲ್ಲರಿಯಲ್ಲಿ ವೀರಶೈವ ಎಂಬ ಪದ ಇಲ್ಲಿ ಬಂತು ಬಳಕೆ. ನೋಡಿ, ಅದೇ 15ನೇ ಶತಮಾನದ ಗುಬ್ಬಿ ಮಲ್ಲಣ್ಣ ಕವಿಯಲ್ಲಿ ಶಿವಧರ್ಮ ಅಂತ ಇದೆ. ಎಲ್ಲ ಸ್ಥಳಗಳ ಪ್ರಾರಂಭದಲ್ಲಿ ಶಿವಧರ್ಮೇ ಅಂತಲೇ ಆತ ಪ್ರಾರಂಭ ಮಾಡಿದ್ದಾನೆ. ಆದರೆ ಅದೇ 18ನೇ ಶತಮಾನದ ನಿಜಗುಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿಯಲ್ಲಿ ವೀರಶೈವ ಪದ ಬಂತು. ಅಂದರೆ ಇದರ ಅರ್ಥ ವೀರಶೈವ ಎನ್ನುವ ಪದ ಒಂದು ಅರ್ವಾಚೀನವಾದ ಉತ್ಪಾದನೆ, ಇದೊಂದು ಕ್ರಿಯೇಷನ್ ಅಂತ ನಮಗೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ. ಬಸವಾದಿ ವೀರಶೈವ ಎಂಬ ಪದ ಬಳಕೆ ಬಸವಾದಿ ಪ್ರಮಥರ ಚರಣಸಾರಸಗಳಿ ಎಂಬ ಭಾಗದ 5ನೇ ಚರಣದಲ್ಲಿ ಹೀಗೆ ಬಂದಿದೆ: ಹರನಿಗಂ ವೀರಶೈವೋಪದೇಶವನಿತ್ತ. ಆದರೆ ಈ ಪದ ಕೃತಿಯೊಳಗೆ ಮತ್ತೆ ಕಾಣಸಿಗದು. ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬಂತಷ್ಟೇ, ಆದರೆ ಅದು ಮತ್ತೆಲ್ಲೂ ಕಾಣಲ್ಲ. ಅದು 17ನೇ ಶತಮಾನದ ಸಂಪಾದನೆಯ ಪರ್ವತೇಶ ವಿರಚಿತ ಚತುರಾಚಾರ್ಯ ಚಾರಿತ್ರ ಕೃತಿಯಲ್ಲಿ ವೀರಶೈವಾಚಾರ್ಯರಮಳೈಕ್ಯ ಕೃತಿಗೀಗ ಕೊಡು ಪರಮ ಮಂಗಳ ಶೌರ್ಯಮಂ ಎಂಬ ಪ್ರಾರ್ಥನೆ ಇದೆ. ನೋಡಿ, ಇಲ್ಲಿ ಪರ್ವತೇಶ ಸಂಪಾದನೆಯ ಪರ್ವತೇಶ ವಿರಚಿತ ಚತುರಾಚಾರ್ಯ ಚಾರಿತ್ರ ಕೃತಿಯಲ್ಲಿ ವೀರಶೈವ ಪದ ಇದೆ. ಅಂದರೆ 17-18ನೇ ಶತಮಾನದ ಕೃತಿಗಳಲ್ಲಿ ವೀರಶೈವ ಅನ್ನೋ ಪದ ನಿಚ್ಚಳವಾಗಿ ಕಣ್ಣಿಗೆ ಬೀಳ್ತದೆ. ಇದು ಚನ್ನಬಸವಣ್ಣ ಮಾತ್ರವಲ್ಲ, ಉಳಿದ ಬಹಳಷ್ಟು ವಚನಕಾರರಲ್ಲಿಯೂ ಲಿಂಗವಂತ ಎಂಬ ಪರಿಕಲ್ಪನೆಯು ವೀರಶೈವಕ್ಕಿಂತಲೂ ಹೆಚ್ಚು ಪ್ರಯೋಗವಾಗಿದೆ ಎನಿಸುತ್ತದೆ. ಶರಣರು ಬಹಳ ಸಹಜವಾಗಿ ಲಿಂಗವಂತ ಎಂಬ ಪದವನ್ನೇ ಬಳಸುತ್ತಾರೆ. ಅಂತೆಯೇ ಚನ್ನಬಸವಣ್ಣನಲ್ಲಿಯೂ ಲಿಂಗವಂತ ಪದವು ತೀರ ಸಾಮಾನ್ಯವಾಗಿ ಗುರು ಕೊಟ್ಟ ಲಿಂಗ ತನ್ನ ನಚ್ಚಿನಿಂದ ಆಯತವಾಯಿತಯ್ಯ. ಚನ್ನಬಸವಣ್ಣನ 106ನೇ ವಚನ ಎಂಬ ಚನ್ನಬಸವಣ್ಣನ ವಚನದ ಸಾಲು ನೋಡಿದರೆ ಲಿಂಗಾಯತ, ಲಿಂಗವಂತ ಎಂಬ ಪದವು ವೀರಶೈವ ಪರಿಕಲ್ಪನೆಗಿಂತ ಅತಿ ಹೆಚ್ಚು ಸಹಜವಾದ ಆಚಾರನಿಷ್ಠ ತತ್ವಬದ್ಧ ಪರಿಕಲ್ಪನೆ ಎನಿಸುತ್ತದೆ. ಮತ್ತು ಅದು ವ್ಯಕ್ತಿ ಸೂಚಕ, ಅಂದ್ರೆ ವ್ಯಷ್ಟಿ ಮತ್ತು ಒಂದು ಸಮುದಾಯ ಸೂಚಕ. ಆ ಧರ್ಮ ಪಥವನ್ನು ಅನುಸರಿಸ್ತಕ್ಕಂಥ ಯಾರು ಶಿವಾಚಾರವನ್ನ ಅನುಸರಿಸ್ತಕ್ಕಂಥ ಲಿಂಗಧಾರಿಗಳಾಗಿದ್ದರೋ ಅಂಥ ಲಿಂಗಧಾರಿ ಶಿವಧರ್ಮಾನುಯಾಯಿಗಳನ್ನ ಸೂಚಿಸ್ತಕ್ಕಂಥ ಪದವಾಗಿ ಈ ಲಿಂಗವಂತ ಮತ್ತು ಲಿಂಗಾಯತ ಬಹಳ ರೇರ್. ಅದು ಲಿಂಗಾಯತ ಅನ್ನೋ ಪದ ಬಹಳ ಅಪರೂಪಕ್ಕೆ ಬಂದಿದೆ. ಅದು ಲಿಂಗಾಯತ ಅನ್ನುವ ಪದ ವಚನಗಳಲ್ಲಿ ಬಳಕೆಯಾಗಿದೆ. ಲಿಂಗಾಯತ ಎಂದರೆ ಯಾರಿಗೆ ಲಿಂಗವು ಆಯತವಾಗಿದೆಯೋ, ಅಳವಟ್ಟಿದೆಯೋ ಅವನು ಲಿಂಗಾಯತ ಅಂತ. ನಾನು ಗಮನಿಸಿದ ಲಿಂಗವಂತ ಎಂಬ ಪದವನ್ನು ನಾನು ಅನೇಕ ವಚನಗಳಲ್ಲಿ ಆಗಲೇ ನಾನು ಸೂಚಿಸಿದ್ದೇನೆ. ಇನ್ನು ಸೂಕ್ಷ್ಮಾಗಮ, ಚಂದ್ರಜ್ಞಾನಾಗಮ, ಪಾರಮೇಶ್ವರಾಗಮ, ನಾನು ಮುಂತಾದ ಕೆಲವು ಆಗಮಗಳನ್ನು ನೋಡಿದ್ದೇನೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಂಸ್ಕೃತ ಶ್ಲೋಕದಲ್ಲಿ ಶೈವ ಎಂಬ ಪದ ಇದ್ರೆ ಅದನ್ನ ಕನ್ನಡದ ಟೀಕೆ ಬರೀತಕ್ಕಂಥವರು ಪ್ರತಿ ಶೈವ ಪದಕ್ಕೆ ಪರ್ಯಾಯವಾಗಿ ವೀರಶೈವ ಅನ್ನುವ ಪದವನ್ನು ಅವರು ಬಳಸಿದ್ದಾರೆ. ನಾನು ಅದನ್ನು ನೋಡಿದ್ದೇನೆ. ಈ ಅಂಶವಿಲ್ಲಿ ಪರಿಗಣಿಸಿ ವಚನಗಳಲ್ಲಿ ವೀರಶೈವ ಪದದ ಬಳಕೆಯು ವಿಶೇಷವಾಗಿ ದೀರ್ಘ ವಚನಗಳಲ್ಲಿ ಬಂದಿರುವುದನ್ನು ನೋಡಿದರೆ ಇದು ಬಹುಶಃ ಪ್ರಕ್ಷಿಪ್ತ ವಚನ ಇರಬಹುದು, ಅಥವಾ ಇನ್ನು ಬೇರೆ ರೀತಿಯ ಅನುಮಾನ ನಮಗೆ ಕಾಡ್ತದೆ. ಇದನ್ನ ನಾವು ಹೇಗೆ ಇದನ್ನು ನಿಷ್ಕರ್ಷ ಮಾಡಬೇಕನ್ನೋದು ಸ್ವಲ್ಪ ಕಷ್ಟದ ವಿಷಯವಾಗಿದೆ. ಅದರಿಂದ ಇಲ್ಲಿ ಒಂದು ನನ್ನ ನಿರ್ಣಯ ಏನು ಅಂತ ಹೇಳಿದರೆ, ಲಿಂಗವಂತ ಎಂಬ ಪದವು ಶರಣರ ಕಾಲಕ್ಕೆ ಅತಿ ಹೆಚ್ಚು ಜನಜನಿತವಾದ ಪದವಾಗಿರಬೇಕು. ಈಗ ಒಂದು ನಿರ್ಣಯವನ್ನು ನಾನು ಈ ಕುರಿತಾಗಿ ಒಟ್ಟು ಚರ್ಚೆಯನ್ನು ಆಧರಿಸಿ ಒಂದು ನಿರ್ಣಯವನ್ನು ನಾನು ಕೊನೆಗೆ ಹೇಳಲಿಕ್ಕೆ ಬಯಸ್ತೇನೆ. ಶರಣಪೂರ್ವ ಕಾಲದಿಂದ ಶರಣೋತ್ತರ ಕಾಲದಲ್ಲಿಯೂ ಶೈವ ಧರ್ಮದ ಅಸ್ತಿತ್ವ ಕರ್ನಾಟಕದಲ್ಲಿತ್ತೆಂಬುದನ್ನು ಶಾಸನಾಧಾರಗಳು ಮತ್ತು ಬಸವ ಪುರಾಣ, ಹರಿಹರನರಗಳೆ ಮುಂತಾದವು ತಿಳಿಸುತ್ತವೆ. ವಚನಗಳಲ್ಲಿ ಬಹುವಾಗಿ ಪ್ರಯೋಗಿಸಲ್ಪಟ್ಟ ಲಿಂಗವಂತ ಪರಿಕಲ್ಪನೆಯು ಮತ ಪಂಥ ಸೂಚಕವಾಗಿ ಬಾರದೆ ಲಿಂಗವನ್ನು ಧರಿಸಿ ಲಿಂಗ ಪೂಜೆಯ ಧರ್ಮಕ್ಕೆ ಒಳಗೊಂಡ ವ್ಯಕ್ತಿ ಮತ್ತು ವ್ಯಕ್ತಿ ಸಮೂಹವನ್ನು ಸೂಚಿಸುವ ಪರಿಕಲ್ಪನೆಯಾಗಿ ಬಂದಿದೆ. ಆದ್ದರಿಂದ ಲಿಂಗವಂತ ಎಂಬುದು ಮತ, ಪಂಥ, ಸಮಯ, ಧರ್ಮ ಸೂಚಕ ಪರಿಕಲ್ಪನೆ ಅಲ್ಲ. ಅದು ವ್ಯಕ್ತಿ ಸೂಚಕ ಪದ. ಗುರುವಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದ ಈ ಲಿಂಗವಂತರು ಆಚರಿಸುತ್ತಿದ್ದ ಧರ್ಮ ಮತಾಚಾರವನ್ನು ಬಹಳ ಮುಖ್ಯವಾಗಿ ಶಿವಧರ್ಮ, ಶಿವಾಚಾರ, ವೀರಮಾಹೇಶ್ವರಾಚಾರ ಎಂದು ಕರೆಯಲಾಗಿದೆ. ಶೈವಧರ್ಮ ಎಂಬ ಸಂಸ್ಕೃತ ಪದಕ್ಕೆ ಪರ್ಯಾಯವಾಗಿ ಈ ಶಿವಧರ್ಮ ಪದವು ಕನ್ನಡದಲ್ಲಿ ಪ್ರಯೋಗಿಸಿದಂತೆ ಕಾಣುತ್ತದೆ. ಕಾಲ ಸರಿದಂತೆ ಹಿಂದಿನಿಂದಲೂ ಬಂದ ಶೈವದಿಂದ ಅಂದರೆ ಶಿವಧರ್ಮದಿಂದ ಲಿಂಗವಂತ ಧರ್ಮವನ್ನು ಭಿನ್ನಯಿಸಿ ಗುರುತಿಸುವ ಪ್ರಯತ್ನದ ಪರಿಣಾಮವಾಗಿ
ವೀರಶೈವ ಪರಿಕಲ್ಪನೆ ಹುಟ್ಟಿಕೊಂಡಿರಬೇಕು ಅಂತ ನನಗನ್ನಿಸ್ತದೆ. ಅದರಲ್ಲೂ ಬಹಳ ಮುಖ್ಯವಾಗಿ ವೀರಮಾಹೇಶ್ವರಾಚಾರ್ಯ ಅಥವಾ ವೀರಮಾಹೇಶ್ವರಾಚಾರ ಅನ್ನುವ ಪದ ಏನಿದೆಯಲ್ಲ, ಈ ವೀರಮಾಹೇಶ್ವರಾಚಾರ ಪದದಿಂದ ಮೊದಲು ಎಲ್ಲ ಗುರು ಭಕ್ತ ಎಲ್ಲರೂ ಅಭಿನ್ನವಾಗಿ ಗುರುತಿಸಲ್ಪಡ್ತಾ ಇದ್ರು. ಇವನ್ ಬಸವಣ್ಣನು ಕೂಡ ವೀರಮಾಹೇಶ್ವರಾಚಾರ್ಯ ಅನ್ನೋ ಅರ್ಥದಲ್ಲಿ ಬಂದಿದೆ ಅದು. ಆದರೆ ಅದು ಕಾಲಕ್ರಮೇಣ ಕೆಲವು ಭಕ್ತವರ್ಗಕ್ಕೆ ಮಾತ್ರ ಈ ವೀರಮಾಹೇಶ್ವರಾಚಾರ ಅನ್ನೋ ಪದ ಸೀಮಿತಗೊಳಿಸಿ ಈ ಗುರುಜಂಗಮ ವರ್ಗವನ್ನ ವೀರಶೈವ ಅನ್ನೋ ಪದದಿಂದ ಗುರುತಿಸ್ತಕ್ಕಂಥ ಒಂದು ಪರಿಪಾಠ ಅದು ನಂತರ ಬೆಳೆದಿರಬೇಕು. ಅದು ಚನ್ನಬಸವಣ್ಣನಿಂದಲೇ ಪ್ರಾರಂಭವಾಯಿತು, ಮತ್ತಾರಿಂದ ಪ್ರಾರಂಭವಾಯಿತು ಅಂತ ಹೇಳೋದು ಇದು ಕಷ್ಟದ ಕೆಲಸ. ಇದು ಯಾವಾಗ ಸೃಷ್ಟಿಯಾಗಿದೆ ಎಂಬುದನ್ನು ನಿಷ್ಕರ್ಷಿಸಿ ತಿಳಿತಕ್ಕಂಥದ್ದು ಕಷ್ಟವಾಗಿದೆ. ಸದ್ಯ ಚನ್ನಬಸವಣ್ಣನ ವಚನವೊಂದನ್ನು ಗಮನಿಸಿದರೆ ಚನ್ನಬಸವಣ್ಣನಿಂದಲೇ ಈ ಪ್ರಯತ್ನ ನಡೆದಿರಬಹುದೇನೋ ಎಂಬ ಸಂದೇಹ ಮೂಡುತ್ತದೆ. ಏಕೆಂದರೆ ಶೈವ ದೀಕ್ಷೆಯನ್ನು ಜಡಶೈವ ಎಂದು ಮುಂತಾಗಿ ಖಂಡಿಸುವ ವಚನಕಾರ ಚನ್ನಬಸವಣ್ಣನೇ. ಬಹಳ ಮುಖ್ಯವಾಗಿ ಶೈವರನ್ನ ಟಾರ್ಗೆಟ್ ಮಾಡಿ ಶೈವರನ್ನು ಖಂಡಿಸ್ತಕ್ಕಂಥವನು ಚನ್ನಬಸವಣ್ಣನೇ. ಜಡಶೈವ ಗುರುವಿನಿಂದ ಪಡೆದ ದೀಕ್ಷೆಯು ಶರಣರಿಗೆ, ಅದರಲ್ಲೂ ಚನ್ನಬಸವಣ್ಣನಿಗೆ ಸಮ್ಮತವಾದುದಲ್ಲ. ವೀರಶೈವ ಗುರುವಿನಿಂದಲೇ ಪಡೆದ ದೀಕ್ಷೆ ಶರಣ ಧರ್ಮಕ್ಕೆ ಸಮ್ಮತವಾದುದು. ಅದು ಚನ್ನಬಸವಣ್ಣನ ವಚನದಲ್ಲಿ ಈ ವಾದ ಹೆಚ್ಚು ಸ್ಪಷ್ಟವಾಗಿ ಎದ್ದು ಕಾಣಿಸ್ತದೆ. ಆದ್ರಿಂದ ಸ್ವಯಂ ಬಸವಣ್ಣನಿಗೆ ವೀರಶೈವ ದೀಕ್ಷೆ ಕೊಟ್ಟವನು ಕೂಡ ಚನ್ನಬಸವಣ್ಣನೇ ಎಂಬ ಮಾಹಿತಿ ನಮಗೆ ವಚನಗಳಿಂದ ತಿಳಿಯುತ್ತದೆ. ಈ ಹಿನ್ನೆಲೆಯಲ್ಲಿ ವೀರಶೈವ ಪರಿಕಲ್ಪನೆಯು ಚನ್ನಬಸವಣ್ಣನಿಂದಲೇ ಸೃಷ್ಟಿಸಲ್ಪಟ್ಟಿರುವ ಸಾಧ್ಯತೆ ಹೆಚ್ಚು ಎಂಬ ಅಭಿಪ್ರಾಯ ದಟ್ಟವಾಗುತ್ತದೆ. ಆದರೆ 15ನೇ ಶತಮಾನದ ಗುಬ್ಬಿ ಮಲ್ಲಣ್ಣ ಕವಿಯಲ್ಲಿ ಶಿವಧರ್ಮ ಎಂಬ ಪದವಿದ್ದು ವೀರಶೈವ ಎಂಬುದು ಇಲ್ಲ ಅನ್ನುವ ಕಾರಣಕ್ಕಾಗಿ ಚನ್ನಬಸವಣ್ಣನಿಂದ ವೀರಶೈವ ಪದ ಸೃಷ್ಟಿಯಾಗಿದ್ದರೆ ಗುಬ್ಬಿ ಮಲ್ಲಣ್ಣ ಕವಿ ವೀರಶೈವ ಎಂದೇ ಬಳಸುತ್ತಿದ್ದನಲ್ಲವೇ ಎಂಬ ಸಂದೇಹ ಕೂಡ ಇಲ್ಲಿ ಹುಟ್ಟಿಸ್ತದೆ. ಆದರೆ ಇಲ್ಲಿ ವೀರಶೈವ ಸಂಪನ್ನರಾದ ಸದ್ಭಕ್ತ ಶರಣಗಣಗಳಾದಡೆಯೂ ವೀರ ಮಾಹೇಶ್ವರರಾದಡೆಯೂ ಎನ್ನುವ ಈ ಚನ್ನಬಸವಣ್ಣನ 1622ನೇ ವಚನದ ಈ ಮಾತನ್ನ ನಾವಿಲ್ಲಿ ಗಮನಿಸಿದ್ರೆ, ಆತ ವೀರ ಮಾಹೇಶ್ವರರಿಗಿಂತ ಭಿನ್ನವಾಗಿ ವೀರಶೈವ ಸಂಪನ್ನರಂತೆ ಗುರುಜಂಗಮ ವರ್ಗವನ್ನು ಗುರುತಿಸುವ ಪ್ರಯತ್ನ ಮಾಡಿದ್ದಾನೆ. ಇದು ಬಹುಶಃ ಆತನಿಂದಲೇ ನನಗೆ ಅನ್ಸೋದು ಹೆಚ್ಚು 90% ಚನ್ನಬಸವಣ್ಣನಿಂದಲೇ ಸೃಷ್ಟಿಯಾದ ಇದು ಪರಿಕಲ್ಪನೆ ಇರಬೇಕು. ಇದನ್ನು ಬಹುಶಃ ಗುಬ್ಬಿ ಮಲ್ಲಣ್ಣ ವೈಯಕ್ತಿಕವಾಗಿ ಅದನ್ನು ತಿರಸ್ಕರಿಸಿರಬಹುದು ಅಂತ ನಾನು ಹೇಳ್ಬೋದು ಅಷ್ಟೇ. ಇಲ್ಲಿ ಅದನ್ನ ಈ ಪದವನ್ನ ತಾನು ಒಪ್ಪಿಕೊಂಡಿರ್ಲಿಕ್ಕಿಲ್ಲ. ವೀರಶೈವ ಪದವನ್ನ ಗುಬ್ಬಿ ಮಲ್ಲಣ್ಣ ಕವಿ ಒಪ್ಪಿಕೊಳ್ಳದೆ ಅದನ್ನ ಶಿವಧರ್ಮ ಅನ್ನೋದನ್ನ ಹಿಂದಿನಿಂದ ಬಹಳಷ್ಟು ಬಹುಶ್ರುತವಾಗಿರ್ತಕ್ಕಂಥ ಪದ ಅದು. ಶಿವಧರ್ಮ, ಶಿವಾಚಾರ, ವೀರಮಹೇಶ್ವರಾಚಾರ ಇದು ಬಹುಶ್ರುತವಾಗಿರ್ತಕ್ಕಂಥ ಪರಿಕಲ್ಪನೆ, ಧರ್ಮ ಸೂಚಕವಾದ ಪರಿಕಲ್ಪನೆ. ಅದನ್ನೇ ಆತ ಅನುಸರಿಸಿ ಬಂದಿರಬಹುದು. ಅದರಿಂದ ಕೇವಲ ಗುಬ್ಬಿ ಮಲ್ಲಣ್ಣ ಕವಿಯ ಆಧಾರದಿಂದ ಇದು ಚನ್ನಬಸವಣ್ಣನಿಂದ ಸೃಷ್ಟಿ ಆಗಿರ್ಲಿಕ್ಕಿಲ್ಲ ಅಂತ ನಾವು ಅನ್ಲಿಕ್ಕಾಗಲ್ಲ. ಚನ್ನಬಸವಣ್ಣನ ವಚನಗಳಲ್ಲಿ ಬಹಳಷ್ಟು ಕಡೆ ಅದು ಘನ ವೀರಶೈವ, ನಿಜ ವೀರಶೈವ ಅಂತ ಬಂದಿರೋದ್ರಿಂದ ಬಹುಶಃ ಚನ್ನಬಸವಣ್ಣನೇ ಈ ವೀರಶೈವ ಪರಿಕಲ್ಪನೆಯ ಸೃಷ್ಟಿಕರ್ತ ಅಂತ ನನಗನ್ನಿಸ್ತದೆ. ಇನ್ನು ಪಾಲ್ಕುರಿಕೆ ಸೋಮನಾಥನ ಮಾದಾಂಬೆಯನ್ನ ಶಿವಾಚಾರ ಸಂಪನ್ನೆ ಎಂದು ಬಣ್ಣಿಸಿರುವುದು, ಬಾಲಬಸವನು ತನ್ನನ್ನು ಅಪ್ಪನಿಗೆ ಕೇಳುವ ಪ್ರಶ್ನೆಯಲ್ಲಿ ವೀರಮಾಹೇಶ್ವರಾಚಾರ ದೀಕ್ಷಿತ ಎಂದು ಬಣ್ಣಿಸಿಕೊಂಡಿರುವುದು ನೋಡಿದರೆ ಈ ಎರಡು ಶಿವಾಚಾರ ವೀರಮಾಹೇಶ್ವರಾಚಾರ ಒಂದೇ ಎಂಬುದು ಸ್ಪಷ್ಟ. ಆದರೆ ಚನ್ನಬಸವಣ್ಣನಲ್ಲಿ ಗುರುವರ್ಗವನ್ನು ಮಾತ್ರ ವೀರಶೈವ ಸಂಪನ್ನರು ಎಂದು, ಉಳಿದ ಭಕ್ತವರ್ಗವನ್ನು ವೀರಮಾಹೇಶ್ವರರು ಎಂದಂತೆ ಕಾಣುತ್ತದೆ. ಅದೇನೇ ಇರಲಿ, ಪಾಲ್ಕುರಿಕೆ ಸೋಮನಾಥನಲ್ಲಿ ವೀರಶೈವ ಪದವಿಲ್ಲ. ಪಾಲ್ಕುರಿಕೆ ಸೋಮನಾಥನಲ್ಲಿ ಈ ಪದ ಬಂದಿಲ್ಲ. ಶಿವಾಚಾರ ವೀರಮಾಹೇಶ್ವರಾಚಾರ ಎಂಬ ಪದ ಬಂದಿದೆ. ಆದರೆ ಭೀಮಕವಿಯಲ್ಲಿ ಮಾತ್ರ ವೀರಶೈವ ಪದ ಕಾಣಿಸಿಕೊಳ್ಳುತ್ತದೆ ಅದು. ಆದ್ರಿಂದ ಕನ್ನಡದ ಭೀಮಕವಿ ಬಸವ ಪುರಾಣದಲ್ಲಿ ಸೋಮನಾಥನ ಕೃತಿಯಲ್ಲಿ ಕಾಣದ ಈ ಕೆಳಗಿನ ಪದ ಪರಿಕಲ್ಪನೆಗಳು ಕಾಣಸಿಗುತ್ತವೆ. ನೋಡಿ, ವಿನುತ ಶೈವಾಚಾರ ಮಾರ್ಗದೊಳಿರಿಸಿ ಸಲಹಿದನು ಅನ್ನುವಂಥದ್ದು ಮತ್ತು ವೀರಶೈವ ಪದ ಅನ್ನೋದನ್ನು ಆಗಲೇ ನಾನು ಹೇಳಿದೆ. ಇದು ಇನ್ನು ಮುಂದೆ ನೋಡಿ, ಇದು ಕನ್ನಡದ ಶಿವಾಚಾರಕ್ಕೆ ಪರ್ಯಾಯ ಎಂದು ಭಾವಿಸಿದರೆ ಈ ಕೆಳಗಿನ ವೀರಶೈವ ಪದವಂತೂ ಸೋಮನಾಥನಲ್ಲಿ ಇಲ್ಲದ ಪರಿಕಲ್ಪನೆಯದು. ಅಂದರೆ ಬಹುಶಃ ಚನ್ನಬಸವಣ್ಣನ ವಚನಗಳಲ್ಲಿ ಪ್ರಯೋಗಿಸಲ್ಪಟ್ಟ ವೀರಶೈವ, ನಿಜವೀರಶೈವ, ಘನವೀರಶೈವ ಮುಂತಾದ ಪದಗಳನ್ನು ಆಧರಿಸಿಯೇ ಭೀಮಕವಿ ತನ್ನ ಬಸವ ಪುರಾಣದ ಈ ಕೆಳಗಿನ ಚರಣಗಳಲ್ಲಿ ಬಳಸಿರುವ ಸಾಧ್ಯತೆ ಇದೆ ಅಂತ. ಆದ್ರಿಂದ ನೋಡಿ, ಇಲ್ಲಿ ಕೆಳಗೆ ಬರ್ತದೆ ಅದು, ನೀರ ನೇಣಿನ ಬಾಧೆ ಇಲ್ಲದ ವೀರಶೈವಾಚಾರ ದೀಕ್ಷಾಧಾರಕ ಅನ್ನುವಂಥ ಮಾತು ಬರ್ತದೆ.
ಈ ಮಾತನ್ನು ನಾವು ಗಮನಿಸಬೇಕು. ಇನ್ನು ಗುಬ್ಬಿ ಮಲ್ಲಣ್ಣ ಕವಿ ವಿರಚಿತ ಗಣಭಾಷಿತ ರತ್ನಮಾಲೆ ಕೃತಿಯಲ್ಲಿ ಶಿವಧರ್ಮ ಎಂಬ ಪದ ಇರೋದನ್ನು ನಾವು ನೋಡಿದ್ವಿ. ಆದರೆ ಅಲ್ಲಿ ವೀರಶೈವ ಅನ್ನೋ ಪದ ಇಲ್ಲ. ಆದರೆ 18ನೇ ಶತಮಾನದ ಸರ್ಪಭೂಷಣ ಶಿವಯೋಗಿಗಳ ಕೃತಿಯಲ್ಲಿ ಕೈವಲ್ಯ ಕಲ್ಪವಲ್ಲರಿಯಲ್ಲಿ ಏನು ಬಂತು, ವೀರಶೈವ ಪರಿಕಲ್ಪನೆ ಬಂದಿದೆ. ಒಟ್ಟು ಈ ಮೇಲಿನ ಚರ್ಚೆಯ ಹಿನ್ನೆಲೆಯಲ್ಲಿ ಯಾವುದೋ ವೈಯಕ್ತಿಕ ನಿರಾಸಕ್ತಿಯಿಂದ ಗುಬ್ಬಿ ಮಲ್ಲಣ್ಣ ಕವಿ ವೀರಶೈವ ಪರಿಕಲ್ಪನೆಯನ್ನು ಬಳಸದೇ ಇರಬಹುದು. ಆದರೆ ಶರಣಪೂರ್ವದಿಂದ ಶರಣೋತ್ತರ ಕಾಲದವರೆಗೆ ಇದ್ದುಕೊಂಡು ಬಂದ ಶೈವ ಧರ್ಮ, ಶಿವಧರ್ಮ, ಶುದ್ಧ ಶೈವ, ಆಮೇಲೆ ವೀರ ಮಾಹೇಶ್ವರಾಚಾರ ಎಂಬೀ ಪರಿಕಲ್ಪನೆಗಳೇ ಮತ, ಪಂಥ, ಧರ್ಮದ ಸಮಷ್ಟಿ ಪರಿಕಲ್ಪನೆಗಳಾಗಿದ್ದು, ಇದರೊಟ್ಟಿಗೆ ನಾನಾಗಲೇ ವೀರ ಮಹೇಶ್ವರಾಚಾರ ಎಂಬ ಪರಿಕಲ್ಪನೆಯು ಬೆಳೆದು ಬಂದಿದೆ. ಈಗಲೂ ಕನ್ನಡ ನಾಡಿನ ಕೆಲ ಭಾಗಗಳಲ್ಲಿ ನಡೆಯುವ ಮಾಹೇಶ್ವರನ ಜಾತ್ರೆಯನ್ನು ನೋಡಿದರೆ ವೀರ ಮಹೇಶ್ವರ ಎಂಬುದು ಪಂಥದ ಹೆಸರೇ ಸರಿ ಎನ್ನಲು ಅನುಮಾನವೇ ಇಲ್ಲ. ಆದರೆ ವೀರ ಮಹೇಶ್ವರ ಎಂಬುದು ಮೊದಲು ಎಲ್ಲರಿಗೂ ಅನ್ವಯವಾಗುತ್ತಿದ್ದು, ಕಾಲಕ್ರಮೇಣ ದ್ರಾವಿಡ ಬುಡಕಟ್ಟು ಸಮುದಾಯದಿಂದ ಲಿಂಗ ದೀಕ್ಷೆ ಪಡೆದು ಶಿವಧರ್ಮ ಶಿವಾಚಾರಕ್ಕೆ ಮತಾಂತರಗೊಂಡ ಭಕ್ತ ಲೋಕಕ್ಕೆ ಮಾತ್ರ ಅನ್ವಯಿಸಿದಂತೆ ಕಾಣುತ್ತದೆ. ನಮ್ಮ ಆಧುನಿಕ ವಿದ್ವಾಂಸರು ಸ್ವಪಚ ಶಿವಭಕ್ತರನ್ನೇ ವೀರ ಮಹೇಶ್ವರರು ಎಂದು ಕರೆದಿರುವರೆಂದು ಭಾವಿಸಿರುವುದು ಸರಿಯಲ್ಲ ಎನಿಸುತ್ತದೆ. ಮತಾಂತರಗೊಂಡ ಸ್ವಪಚಾದಿ ಉಳಿದೆಲ್ಲರೂ ಕೂಡ ವೀರ ಮಹೇಶ್ವರರೇ ಆಗಿದ್ದಾರೆ. ಹೀಗೆ ವೀರ ಮಹೇಶ್ವರ ಭಕ್ತ ಲೋಕಕ್ಕೆ ಪೌರೋಹಿತ್ಯ ಒದಗಿಸಿದ ಗುರುಜಂಗಮರೇ ತಮ್ಮನ್ನು ಆ ಮೊದಲು ಶಿವಾಚಾರ ಸಂಪನ್ನರು, ವೀರ ಮಹೇಶ್ವರಾಚಾರದವರು ಎಂದು ಕರೆದುಕೊಂಡಿದ್ದರೂ ಸಹ ಕಾಲಾಂತರದಲ್ಲಿ ಭಕ್ತಲೋಕದಿಂದ ತಮ್ಮನ್ನು ವಿಶಿಷ್ಟಗೊಳಿಸಿಕೊಳ್ಳಲು ಮತ್ತು ವಿಭಿನ್ನೀಕರಿಸಿಕೊಳ್ಳಲು ವೀರಶೈವರೆಂದು ಗುರುತಿಸಿಕೊಂಡಂತೆ ಕಾಣುತ್ತದೆ. ವಚನಗಳಲ್ಲಿ ಪ್ರಯೋಗಿಸಲ್ಪಟ್ಟ ವೀರಶೈವ ಪದಗಳನ್ನು ಗಮನಿಸಿದರೆ ಕರ್ಮಪ್ರಧಾನ, ಗುರುಜಂಗಮ ವರ್ಗ, ಭಕ್ತ ವರ್ಗಕ್ಕೆ ಅದು ಬಹಳ ರೇರ್ ಆಗಿ ಅದು ಉಪಯೋಗ ಆಗಿದೆ ಅಷ್ಟೇ. ಅದರಿಂದ ವೀರಶೈವ ಅವರೇ ವೀರಶೈವರು ಎಂಬುದು ಸ್ಪಷ್ಟ. ಈ ಪರಿಕಲ್ಪನೆ ಪ್ರಯೋಗಿಸಲ್ಪಟ್ಟ ಬಹಳಷ್ಟು ವಚನಗಳು ಸಂಸ್ಕೃತ ಭೂಯಿಷ್ಠವಾಗಿಯೂ ಹೆಚ್ಚು ಕರ್ಮಕಾಂಡ ಬೋಧಿಸುವಂತವಾಗಿಯೂ ದೀರ್ಘ ವಚನಗಳು ಆಗಿಯೂ ಇವೆ. ಆದ್ದರಿಂದ ಇದೇ ಗುರು ಜಂಗಮ ವಿಶೇಷ ಭಕ್ತರನ್ನು ಶಾಸನಗಳಲ್ಲಿ ವೇದಾಢ್ಯರಂ, ಲಿಂಗಿಯಪ್ಪವರಂ ಎಂಬಿತ್ಯಾದಿ ಪದಗಳಿಂದ ಬ್ರಾಹ್ಮಣರಿಗೆ ಸರಿಸಮಾನಾಗಿ ಬರೆಯಲಾಗಿದೆ. ಅಂದರೆ ಶಾಸನದ ಕಾನೂನು ನೀತಿ ಭಂಗ ಮಾಡಿದರೆ ವಾರಣಾಸಿಯಲ್ಲಿ ಹಸುವನ್ನು ಬ್ರಾಹ್ಮಣರನ್ನು ಕೊಂದ ದೋಷ ಹೇಗೆ ಬರುತ್ತದೋ ಅಂತೆಯೇ ಲಿಂಗಧಾರಿ ಅಪ್ಪಗಳನ್ನು ಕೊಂದ ದೋಷ ಬರುತ್ತದೆ. ಈ ಲಿಂಗಧಾರಿ ಅಪ್ಪಗಳು ಸಾಮಾನ್ಯ ಭಕ್ತರಂತೂ ಅಲ್ಲ, ಅವರು ಗುರುಜಂಗಮ ವರ್ಗ. ಇವರನ್ನೇ ಶಾಸನಗಳಲ್ಲಿ, ಪ್ರಾಚೀನ ಕೃತಿಗಳಲ್ಲಿ ಶುದ್ಧ ಶೈವ ಸಂಪನ್ನರೆಂದು, ವೀರ ಮಹೇಶ್ವರರೆಂದು ಬಣ್ಣಿಸಲಾಗಿದೆ. ಪಾರಮೇಶ್ವರ ಆಗಮದಲ್ಲಿ ತಿಳಿಯುವಂತೆ ಯಜ್ಞೋಪವೀತ ಲಿಂಗ ರುದ್ರಾಕ್ಷ ಭಸ್ಮ ಧರಿಸಿದ ಗೃಹಸ್ಥರು ಆದ ಆರಾಧ್ಯ ಬ್ರಾಹ್ಮಣರೇ ಈ ಶುದ್ಧ ಶೈವರೆಂಬುದು ಸ್ಪಷ್ಟವಾಗುತ್ತದೆ. ಪಾರಮೇಶ್ವರ ಆಗಮದ ಪ್ರಕಾರ ಆದಿಶೈವವು ಮೊದಲ ಮೆಟ್ಟಿಲಾದರೆ ವೀರಶೈವವು ಕೊನೆಯ ಮೆಟ್ಟಿಲು. ಇದರ ಒಳವಿವರ, ಅದರಲ್ಲೂ ನಿರಾಭಾರ ವೀರಶೈವ ಕುರಿತು ಓದಿದರೆ ವೀರಶೈವವು ಗುರುಜಂಗಮ ವರ್ಗ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಇಷ್ಟೆಲ್ಲ ಚರ್ಚೆಯ ಹಿನ್ನೆಲೆಯಲ್ಲಿ ವಚನಕಾರರ ಕಾಲಕ್ಕೆ ಲಿಂಗವಂತ ಎಂಬುದು ವ್ಯಷ್ಟಿ ಸೂಚಕ ಪದ. ಲಿಂಗಧಾರಿಯಾಗಿ ಶಿವಪೂಜಕನಾದವನೇ ಲಿಂಗವಂತ. ಇದು ಗುರು ಭಕ್ತ ಭೇದವಿಲ್ಲದೆ ಬಳಕೆಯಾಗುತ್ತಿತ್ತು. ಆಗ ಶಿವಧರ್ಮ, ಶಿವಾಚಾರ, ವೀರಮಹೇಶ್ವರಾಚಾರ ಇವು ಸಮಷ್ಟಿ ಅರ್ಥದ ಮತ, ಪಂಥ ಸೂಚಕ ಪದಗಳಾಗಿದ್ದವು. ಕಾಲ ಸರಿದಂತೆ ಶುದ್ಧ ಶೈವ, ಶುದ್ಧ ಶೈವ ಮುಂತಾದ ಪರಿಕಲ್ಪನೆಗಳು ಬಳಕೆಗೆ ಬಂದು ಶಿವಧರ್ಮ ಪರಿಕಲ್ಪನೆಯನ್ನು ನೇಪಥ್ಯಕ್ಕೆ ಸರಿಸಿವೆ. ಆದರೂ ಜನಬಳಕೆಯಲ್ಲಿ ಶಿವಾಚಾರದವರು ಎಂಬುದು ಯಾವತ್ತೂ ರೂಢಿಯಲ್ಲಿ ಇದ್ದುಕೊಂಡು ಬಂದಿದೆ. ಇನ್ನೂ ಕಾಲ ಸರಿದಂತೆ ಬಹುಶಃ ವೀರಮಹೇಶ್ವರ ಎಂಬ ಪದವನ್ನು ಭಕ್ತ ಲೋಕಕ್ಕೆ ಲಗತ್ತಿಸಿ ವೈದಿಕ ಶೈವರಿಂದಲೂ ತಮ್ಮನ್ನು ಭಿನ್ನಯಿಸಿಕೊಳ್ಳುವ ಉದ್ದೇಶದಿಂದ ಗುರುಜಂಗಮ ವರ್ಗವು ತನ್ನನ್ನು ಗುರುತಿಸಿಕೊಳ್ಳುವ ಉದ್ದೇಶದಿಂದ ವೀರಶೈವ ಪರಿಕಲ್ಪನೆಯನ್ನ ಸೃಷ್ಟಿಸಿ ಶೈವ ಗುರುವಿಂದ ದೀಕ್ಷೆಯನ್ನು ಪಡೆಯದೆ ವೀರಶೈವ ಗುರುವಿಂದಲೇ ದೀಕ್ಷೆಯನ್ನು ಪಡೆಯಬೇಕೆಂದು ವಿಧಿಸಿದೆ. ಈ ನಿಯಮ ಪಾಲನೆ ಸಾರ್ವತ್ರಿಕಗೊಂಡ ಕಾಲದಿಂದ ಈಚೆಗೆ ವೀರಮಹೇಶ್ವರರಾದ ಭಕ್ತರು, ಲಿಂಗವಂತರೂ ಆದ ಭಕ್ತವರ್ಗ ತಮ್ಮನ್ನ ವೀರಶೈವ ಲಿಂಗಾಯತ ಎಂಬ ಉಭಯ ಪದಗಳಿಂದಲೂ ಕೆಲವೊಮ್ಮೆ ಲಿಂಗವಂತ ಎಂಬ ಒಂದೇ ಪದದಿಂದಲೂ ಗುರುತಿಸಿಕೊಂಡಿರುವುದು ಕಾಣಬರುತ್ತದೆ. 19-20ನೇ ಶತಮಾನದ ಶಾಲಾ ದಾಖಲೆಗಳಲ್ಲಿ ಲಿಂಗವಂತ ಎಂಬ ಪದ ಜಾತಿ, ಸಮುದಾಯ ಸೂಚಕವಾಗಿ ಬಳಕೆಯಾಗಿದೆ ಎನ್ನಲು ಸಾಕಷ್ಟು ದಾಖಲೆಗಳಿವೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಅನೇಕ ಶಾಲಾ TC ದಾಖಲೆಗಳನ್ನು ಫೇಸ್ಬುಕ್ನಲ್ಲಿ ಹಾಕಿರೋದನ್ನು ನಾನು ನೋಡಿದ್ದೇನೆ. ಅದರಿಂದ ಒಟ್ಟಿನಲ್ಲಿ ಲಿಂಗವಂತ ಎಂಬುದು ಹೆಚ್ಚು ಪ್ರಾಚೀನವಾದ
ಪ್ರಚಲಿತದಲ್ಲಿದ್ದ ಗುರು ಜಂಗಮ ಭಕ್ತ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಪ್ರಯೋಗಿಸಲ್ಪಡ್ತಕ್ಕಂಥ, ಅಂದ್ರೆ ವ್ಯಕ್ತಿಯನ್ನ ನಿರ್ವಚಿಸ್ತಕ್ಕಂಥ ಸಮುದಾಯ ಧರ್ಮವನ್ನಲ್ಲ ಇದು ಇನ್ಸ್ಟಿಟ್ಯೂಷನ್ನ ನಿರ್ವಚಿಸ್ತಕ್ಕಂಥ ಪದವಲ್ಲ, ವ್ಯಕ್ತಿಗಳನ್ನ ನಿರ್ವಚಿಸ್ತಕ್ಕಂಥ ಪದವಾಗಿ ಅದು ಬಳಕೆಯಾಗಿತ್ತು. ಇದನ್ನ ಹಿಂದಕ್ಕಿಟ್ಟು ವೀರಶೈವ ಎಂಬ ಅರ್ವಾಚೀನ ಪದ ಮುಂದಕ್ಕೆ ಬಂದಿದೆಯಾದರೂ ಇದು ಮೂಲತಃ ನಿರಾಭಾರಿ ಗುರುಜಂಗಮ ವರ್ಗಕ್ಕೆ ಮೀಸಲಾದ ಪರಿಕಲ್ಪನೆ ಎಂದು ನನ್ನ ಈ ವಿಶ್ಲೇಷಣೆ ಮನವರಿಕೆ ಮಾಡಿಕೊಡುತ್ತದೆ. ಆದ್ರಿಂದ ಇದು ಯಾರಿಂದ ಯಾವಾಗ ಆಯಿತು ಅನ್ನೋದರ ಬಗ್ಗೆ ಕೆಲವು ಅನುಮಾನಗಳು ಇವೆಲ್ಲ ಹುಟ್ಟಬಹುದು. ನನ್ನ ಪ್ರಕಾರ ಬಹುಶಃ ಚನ್ನಬಸವಣ್ಣನಿಂದಲೇ ವೀರಶೈವ ಎನ್ನುವ ಪದ ಸೃಷ್ಟಿಯಾಗಿರಲು ಸಾಧ್ಯ. ಆದ್ರಿಂದ ಇಷ್ಟೇ, ಲಿಂಗವಂತ ಎನ್ನುವಂಥ ಪದ ಅದು ವ್ಯಕ್ತಿವಾಚಿಯಾಗಿತ್ತು. ಶಿವಧರ್ಮ, ಶಿವಾಚಾರ, ವೀರಮಾಹೇಶ್ವರಾಚಾರ ಇದು ಧರ್ಮಸೂಚಕವಾದ ಪದವಾಗಿತ್ತು. ಇದೆಲ್ಲದೂ ಇವತ್ತು ಹಿಂದಕ್ಕೆ ಸರಿದು ಈಗೇನಾಗಿದೆ, ಲಿಂಗಾಯತ ಮತ್ತು ವೀರಶೈವ ಇವು ಧರ್ಮಸೂಚಕ ಪದಗಳಾಗಿ ಇವತ್ತು ಬಳಕೆ ಆಗ್ತಾ ಇದ್ದಾವೆ ಅಂತ ಇಷ್ಟು ಹೇಳ್ತಾ ಈ ನನ್ನ ಇಂದಿನ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. 15ನೇ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಮತ್ತೆ ಮುಂದೆ 16ನೇ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.